ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಾಹಿನಿಯನ್ನ ವೀಕ್ಷಿಸತಕ್ಕಂಥ ಎಲ್ಲ ಸ್ತೋತ್ರಗಳು ಹಾಗೂ ಈ ವಾಹಿನಿಯ ಮುಖ್ಯವಾಗಿ ಇರ್ತಕ್ಕಂಥ ಈ ವಾಹಿನಿಯ ಮುಖ್ಯಸ್ಥರೇ, ನಿಜವಾಗ್ಲೂ ಇದೊಂದು ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮಗಳಲ್ಲಿ ಪ್ರಶ್ನೆ ಪತ್ರಿಕೆ ಹೇಗಿದೆಯೋ ಈ ವಾಹಿನಿಯು ಸಹ ವಿದ್ಯಾರ್ಥಿಗಳಿಗೆ ತೀರಾ ಅನುಕೂಲಕ್ಕೆ ತರ್ತಕ್ಕಂಥ ವಿಷಯಗಳನ್ನ ಸಂವಾದದ ಮೂಲಕವಾಗಿ ಮೊಬೈಲ್ ಮೂಲಕನೋ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗಳ ಮೂಲಕವಾಗಿ ತರಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೆ. ಅವ್ರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ನೋಡಿ, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಳಿಯಾರ್ನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ನಾನು ವಿಷಯವನ್ನ ಅರ್ಥಶಾಸ್ತ್ರ ವಿಷಯದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳು ಇತ್ತೀಚೆಗೆ ಬದಲಾವಣೆ ಆಗಿದೆ ಅಂದ್ರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚು ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಎಲ್ಲಿ ಹೆಚ್ಚು ಚಾಯ್ಸ್ ಇದೆ, ಯಾವ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕು, ನಂತರ ಎಲ್ಲಿ ಪ್ರಶ್ನೆಗಳು ಹೆಚ್ಚು ಗೊಂದಲಕ್ಕೊಳಗಾಗ್ತವೆ, ನಂತರ ಡಿಫರೆನ್ಸ್ ಬಿಟ್ವೀನ್ ಅಂತ ವ್ಯತ್ಯಾಸಗಳನ್ನ ಕೇಳಿದಾಗ ಯಾವ ರೀತಿಯಾಗಿ ನಾವು ಮಾರ್ಕ್ಸ್ ನ ತಗೋಬೇಕು, ಈಸಿಯಾಗಿ ಎಲ್ಲಿ ಸೆಕ್ಯೂರ್ ಮಾಡಬೇಕು ಮತ್ತು ಹೈಯೆಸ್ಟ್ ಮಾರ್ಕ್ಸ್ ನ ತೆಗಿಯರಿಗೆ ಏನ್ ನಾವು 100 ತೆಗಿಬೇಕು ಅನ್ನೋವರಿಗೆ ಯಾವ ವಿಷಯಗಳಲ್ಲಿ ಹೆಚ್ಚು ನೀವು ಒತ್ತು ಕೊಡಬೇಕು, ಲಾಂಗ್ ಕ್ವಶನ್ಸ್ ಗಳನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು, ನೆಕ್ಸ್ಟ್ ಪ್ರಾಜೆಕ್ಟ್ ಕ್ವಶನ್ಸ್ ಗಳನ್ನು ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣಾತ್ಮಕವಾಗಿ, ಸಂಕ್ಷಿಪ್ತವಾಗಿ ಮತ್ತು ಕೆಲವುಗಳನ್ನು ವಿವರಣಾತ್ಮಕವಾಗಿ ಸಹ ನಾನು ತಗೊಳ್ತಾ ಇದ್ದೀನಿ. ಈಗ ನೋಡಿ, ಈ ಅರ್ಥಶಾಸ್ತ್ರದಲ್ಲಿ ಒಟ್ಟು ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನು ತಿಳಿಸೋಣ. ಫಸ್ಟ್ ನೋಡಿ, ನಮ್ಮ ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ 2 ವಿಷಯಗಳನ್ನ ನಮಗೆ ಅಳವಡಿಸಿದ್ವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇದು ದ್ವಿತೀಯ PUC ನಮಗೆ ಸಿಲೆಬಸ್ ನ ನೀಡಿರ್ತಕ್ಕಂಥ ಸಬ್ಜೆಕ್ಟ್ ನಲ್ಲಿ ಈ 2 ಸಬ್ಜೆಕ್ಟ್ಗಳಲ್ಲಿ ನೋಡಿ 50-50% ಇದೆ. ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ 2 ಪಾಠಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ 50-50% ಇದೆ. ಇದರಲ್ಲಿ ಒಟ್ಟು ನಮಗೆ ಸಿಗ್ತಕ್ಕಂಥ ಒಟ್ಟು ಪ್ರಶ್ನೆಗಳ ಸಂಖ್ಯೆ, ಒಟ್ಟು ಎಷ್ಟು ಮಾರ್ಕ್ಸ್ ಗಿದೆ ನಮ್ಮ ಕ್ವಶನ್ ಪೇಪರ್ ಅಂದ್ರೆ 170 ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆ ಸಿದ್ಧವಾಗ್ತಾ ಇದೆ. 170 ಮಾರ್ಕ್ಸ್ ಸಿದ್ಧವಾಗ್ತಾ ಇದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 60 ಪ್ರಶ್ನೆಗಳಿವೆ. ನಾವು ಬರೀತಕ್ಕಂಥ ಪ್ರಶ್ನೆಗಳು 42 ಪ್ರಶ್ನೆಗಳನ್ನ ಬರೀತೇವೆ. ನೋಡಿ, 170 ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆ ಇದೆ, 60 ಪ್ರಶ್ನೆಗಳನ್ನ ನೀಡಲಾಗಿದೆ. ನಾವು ಬರೀತಕ್ಕಂಥದ್ದು 42 ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕಷ್ಟೇ. 170 ಮಾರ್ಕ್ಸ್ಗೆ ಇರ್ತಕ್ಕಂಥದ್ರಲ್ಲಿ ನಾವು 100 ಮಾರ್ಕ್ಸ್ ಮಾತ್ರ ಉತ್ತರವನ್ನು ಬರೀತೀವಿ. ನೋಡಿ, 50-50% ಅಂದ್ರೆ ನಮ್ಗೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಏನೋ ಸಣ್ಣದ 1 or 2 ಮಾರ್ಕ್ಸ್ ವೇರಿಯೇಷನ್ ಆಗ್ಬಹುದು. ಬೋತ್ ನೋಡಿ 50-50% ಇರುತ್ತೆ. ಅಟ್ಲೀಸ್ಟ್ 170 85 ಮಾರ್ಕ್ಸ್ ಒಂದೊಂದು ಕಂಟೆಂಟ್ಗೆ ಮೈಕ್ರೋಗಿಸ್ಟು ಮತ್ತು ಮ್ಯಾಕ್ರೋಗಿಸ್ಟು ಅಂತ ಅಂದ್ಬಿಟ್ಟು ಡಿವೈಡ್ ಮಾಡಲಾಗಿದೆ. ನಂತರ ನೋಡಿ, ಪ್ರತಿ ಎಲ್ಲಾ ಮೈನ್ಸ್ ಗಳಲ್ಲೂ ಸಹ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾನು ನೇರವಾಗಿ ವಿಷಯಕ್ಕೆ ಹೋಗ್ತಿದ್ದೀನಿ. ಅದರಲ್ಲೂ ಸಹ ನಿಜವಾಗ್ಲೂ ಸಹ ಕಾಲೇಜಿನಿಂದ ಕೆಲವರು ದೂರ ಉಳಿದಿರ್ತಕ್ಕಂಥವ್ರಿಗೆ, ಆ ನಂತರ ಅದಕ್ಕಿಂತ ಹೆಚ್ಚಿನ ಮಹತ್ವವಾಗಿ ಕರೆಸ್ಪಾಂಡೆನ್ಸ್ ಕಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಇಂಥ ವಾಹಿನಿಗಳು ತುಂಬಾ ಅನುಕೂಲವಾಗ್ತಾ ಇದೆ. ತಾವುಗಳು ಇದನ್ನೆಲ್ಲ ಗಮನಿಸಿ ನಂತರ ಅರ್ಥಶಾಸ್ತ್ರದಲ್ಲಿ ಎಷ್ಟು ಈಸಿಯಾಗಿ ನಾವು ಮಾರ್ಕ್ಸ್ ತಗೋಬಹುದು ಅನ್ನೋದನ್ನ ನಾನು ನಿಮ್ಗೆ ಅರ್ಥವಾಗ್ತಾ ಇದ್ದೀನಿ. ನೋಡಿ, ಫಸ್ಟ್ ನಲ್ಲಿ ನಮ್ಗೆ 8 ಮೈನ್ಸ್ ಗಳನ್ನ ಕ್ವಶನ್ ಪೇಪರ್ ನಲ್ಲಿ ನೀಡಲಾಗಿದೆ. ಒಟ್ಟು ಫಸ್ಟ್ ಮೈನ್ ನಲ್ಲಿ ಒಂದರಲ್ಲಿ 1 ರಿಂದ 5 ಪ್ರಶ್ನೆಗಳಿರ್ತವೆ. ನೋಡಿ, 1 ರಿಂದ 5 ಪ್ರಶ್ನೆಗಳು. ಇದು
ಬಹು ಆಯ್ಕೆಯ ಪ್ರಶ್ನೆಗಳು 5 ಮಾರ್ಕ್ಸ್ ಅನ್ನ ನಾವು ಈಸಿಯಾಗಿ ನಾವು ತೆಗೆದುಕೊಡ್ತೀವಿ. ಎಷ್ಟು? 1 ರಿಂದ 5 ಮಾರ್ಕ್ಸ್ ಅನ್ನ 1 ರಿಂದ 5ನೇ ಪ್ರಶ್ನೆವರೆಗೂ ಅದಿರುತ್ತೆ. ನೆಕ್ಸ್ಟ್ ನೋಡಿ 6 ರಿಂದ 13ರವರೆಗೆ ನೋಡಿ 6 ರಿಂದ 13ನೇ ಪ್ರಶ್ನೆವರೆಗೂ ಸುಮಾರು ನೋಡಿ ನಮಗೆ ಖಾಲಿ ಬಿಟ್ಟ ಸ್ಥಳಗಳನ್ನ 8 ಪ್ರಶ್ನೆಗಳನ್ನ ನೀಡಲಾಗಿದೆ. ಈಗ ನಾವು ಬರೀತಕ್ಕಂಥದ್ದು ಬರೀ ಕೇವಲ ಇದರಲ್ಲಿ 5 ಪ್ರಶ್ನೆಗಳು 5 ಮಾರ್ಕ್ಸ್ಗೆ ನಾವಿಲ್ಲಿ ಆಯ್ಕೆ ಮಾಡ್ತೀವಿ. ನಿಜವಾಗ್ಲೂ ಸರ್ ನಮ್ಮ ಇಲಾಖೆ ಇದನ್ನು ಒಳ್ಳೆ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾಕೆಂದ್ರೆ ಖಾಲಿ ಬಿಟ್ಟ ಸ್ಥಳಗಳನ್ನ ಅರ್ಥಶಾಸ್ತ್ರದಲ್ಲಿ ಬರೀಬೇಕಾದ್ರೆ ಕೆಲವು ವಿದ್ಯಾರ್ಥಿಗಳು ನಮ್ಮ ವ್ಯಾಲ್ಯೂಯೇಷನ್ ನಲ್ಲಿ 100 ಮಾರ್ಕ್ಸ್ ತಗೊಂಡು ಸಹ 1 or 2 ಮಾರ್ಕ್ಸ್ ಮಿಸ್ಟೇಕ್ ಆಗಿಬಿಡೋದು. ಈಗ ಇಲ್ಲಿ ನಿಮಗೆ 3 ಚಾಯ್ಸ್ ಇದೆ. ಆದಷ್ಟು ಸಹ ನೀವು 5 ಆನ್ಸರ್ಗಳನ್ನ ಮಾಡಿದ್ರಲ್ಲ, ನಿಮಗೆ ಯಾವ್ದಾದ್ರು ಸಹ ಡೌಟ್ಸ್ ಇದ್ರೆ ಇನ್ನೂ ಸಹ ಎಕ್ಸ್ಟ್ರಾ ಆನ್ಸರ್ಗಳನ್ನ ನೀವು ಮಾಡಬಹುದು. ನಾವು ತಪ್ಪಿರೋದನ್ನ ಕಾಟ್ ಹಾಕೊಂಡು ಸರಿ ಇರೋದು ಆನ್ಸರ್ ಕ್ವಶನ್ಸ್ ನಿಮಗೆ ಲಭ್ಯವಾಗುತ್ತೆ. ನೆಕ್ಸ್ಟ್ ಥರ್ಡ್ ಒಂದು ಸೆಕೆಂಡ್ ಮೈನ್ ಇದಾಯ್ತು. ಥರ್ಡ್ ಮೈನ್ ನಲ್ಲಿ ಅಂದ್ರೆ ಕ್ವಶನ್ ನಂಬರ್ 14 ಅಂದ್ರೆ ಥರ್ಡ್ ಮೈನ್, ಇದು ಸಹ ಎ ಬಿ ಪಟ್ಟಿ ಒಳಗೊಂಡಿರುತ್ತೆ. ಎ ಪಟ್ಟಿ ಮತ್ತು ಬಿ ಪಟ್ಟಿ ಇದೆ. ಇಲ್ಲಿ 5 ಅಂಕಗಳು 5 ಪ್ರಶ್ನೆಗಳಿರ್ತವೆ. ಇಲ್ಲೇನು ಚಾಯ್ಸ್ ಇಲ್ಲ ಎ ಬಿ ಪಟ್ಟಿನಲ್ಲಿ. ಯಾಕೆಂತಂದ್ರೆ ತುಂಬಾ ಈಸಿ ಆಗಿರುತ್ತೆ. ಇಲ್ಲಿ ನಾವು ತೆಗಿಬಹುದು. ನಾವು ಅದರಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳು ಎರಡನ್ನೂ ಸಹ ಅಲ್ಲಿ ಒಳಗೊಂಡಿರುತ್ತೆ. ನೆಕ್ಸ್ಟ್ ನೋಡಿ 4th ಮೈನ್, ಇಲ್ಲಿ 8 ಪ್ರಶ್ನೆಗಳನ್ನ ಮತ್ತೆ ಕೊಟ್ಟಿದ್ದಾರೆ. ಅಂದ್ರೆ 15ನೇ ಪ್ರಶ್ನೆಯಿಂದ ಪ್ರಾರಂಭವಾಗಿ 15ರಿಂದ ಫಸ್ಟ್ 23ನೇ ಪ್ರಶ್ನೆವರೆಗೂ ಸಹ ನಮಗೆ 15ರಿಂದ 22ನೇ ಪ್ರಶ್ನೆವರೆಗೂ ಸಹ ಇರುತ್ತೆ. ಸುಮಾರು 8 ಪ್ರಶ್ನೆಗಳು ಇರ್ತವೆ. ಇದರಲ್ಲಿ ಸಹ ನಾವು 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೀಬೇಕು. ನೋಡಿ, ಇದು ಒಂದು ನಮಗೆ ಇಲಾಖೆ ಮಾಡಿಕೊಟ್ಟಂತ ಒಳ್ಳೆ ಅವಕಾಶಗಳಲ್ಲಿ ಇದು ಒಂದು. ಯಾಕಂದ್ರೆ ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಇವು ಉತ್ತರ ಬರೀಬೇಕಾದ್ರೆ ಕರೆಕ್ಟ್ ಆಗಿ ಇರ್ತಕ್ಕಂಥ ವರ್ಡ್ಸ್ ಅನ್ನೇ ಬರೀಬೇಕಾಗಿರುತ್ತೆ. ತುಂಬಾ ಸೂಕ್ಷ್ಮವಾಗಿಲ್ಲ ಸಹ ಇಲ್ಲೂ ವ್ಯತ್ಯಾಸಗಳನ್ನ ಕಾಣ್ತಾ ಇರ್ತಿದ್ವಿ. ಇಲ್ಲೂ ಅಂಕಗಳು ಹೋಗಂತ ಸಾಧ್ಯತೆ ಇತ್ತು. ಹಾಗಾಗಿಬಿಟ್ಟು ನಮಗೆ 5 ಮಾರ್ಕ್ಸ್ ನ ಈಸಿಯಾಗಿ ನೀವು ಸೆಲೆಕ್ಟ್ ಮಾಡಬಹುದು. ನಿಮ್ಗೆ ಯಾವ್ದಾದ್ರು ಸಹ ಗೊತ್ತಾಗದೇ ಇದ್ರೆ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ನೀವು ಬರೀಬಹುದು. ಓಕೆ, ನೆಕ್ಸ್ಟ್ 5th ಮೈನು, ಇದು 2 ಹಂತದ ಪ್ರಶ್ನೆಗಳು. ಸುಮಾರು 14 ಪ್ರಶ್ನೆಗಳನ್ನ ಅವರು ಕೊಟ್ಟಿದ್ದಾರೆ. 14ರಲ್ಲಿ ನಾವು 9 ಪ್ರಶ್ನೆಗಳನ್ನು ಮಾತ್ರ ಬರೀಬೇಕು. ಎಷ್ಟು ಮಾರ್ಕ್ಸ್ಗೆ ಅಂತಂದ್ರೆ 18 ಮಾರ್ಕ್ಸ್ಗೆ ನಾವು ಬರೀಬೇಕು. ನೋಡಿ 14 ಅಂದ್ರೆ ಇಲ್ಲಿ ಇನ್ನೂ 5 ಪ್ರಶ್ನೆಗಳು ಇದೆ. ಇಲ್ಲಿ ತುಂಬಾ ಈಸಿಯಾಗಿ ನಾವು ಮಾರ್ಕ್ಸ್ ತೆಗಿಬಹುದು. ಫಾರ್ ಎಕ್ಸಾಂಪಲ್, ಫಸ್ಟ್ ಚಾಪ್ಟರ್ ನಲ್ಲಿ ನಾವು ಬಂದಾಗ ಯಾವ ಉತ್ಪಾದನಾಂಗಗಳು ಅಥವಾ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಯಾವುವು, ಈ ತರವಾದಂತ 2 ಅಥವಾ 3 ಇರ್ತಕ್ಕಂಥ ಅಥವಾ 4 ಇರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಬಹುತೇಕವಾಗಿ ನಿಮಗೆ ಏನು ಇದರಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಆಗಿ ನೀವು ಕ್ಲಾಸ್ ಆದ ತಕ್ಷಣ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 6th ಮೈನ್ ಇದೆಯಲ್ಲ, ಇದು 6th ಮೈನ್ 4 ಮಾರ್ಕ್ಸ್ ನ ಕ್ವಶನ್ಸ್. 4 ಮಾರ್ಕ್ಸ್ ಒಂದು ಕ್ವಶನ್ಸ್ಗೆ ಅವರು ಕೊಟ್ಟಿರ್ತಕ್ಕಂಥ ಇದರಲ್ಲಿ ಸುಮಾರು 12 ಪ್ರಶ್ನೆಗಳು ಅವ್ರು ಕೊಟ್ಟಿರ್ತಾರೆ. ಇಲ್ಲಿ ನಾವು ಎಷ್ಟು ಬರೀಬೇಕು ಅಂತಂದ್ರೆ 7 ಪ್ರಶ್ನೆಗಳನ್ನ ನಾವು ಮಾತ್ರ ಬರೀತೀವಿ. 7 ಪ್ರಶ್ನೆಗಳು 4 ಮಾರ್ಕ್ಸ್ ನಲ್ಲಿ 7 ಪ್ರಶ್ನೆಗಳು ನಾವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನೂ ಸಹ ನಮಗೆ ಇಲ್ಲಿ ಉಳಿಕೆ ಆಗ್ತವೆ. ಇದನ್ನ ನೀವು ತುಂಬಾ ಜಾಣ್ಮೆಯಿಂದ ಇದನ್ನ ಆರಿಸ್ಕೋಬೇಕು. ಯಾಕೆಂದ್ರೆ ಕೆಲವರಿಗೆ ನಮಗೆ ಡಯಾಗ್ರಾಮ್ ಬಂದಿರುತ್ತೆ, ಕೆಲವರಿಗೆ ಥಿಯರಿ ಟೈಪ್ ಇರಬಹುದು ಕ್ವಶನ್ಸ್ಗಳು, ಕೆಲವು ಪಾಯಿಂಟ್ಸ್ ನ ಕ್ವಶನ್ಸ್ಗಳು ಇರಬಹುದು. ನಾವು ಎಲ್ಲಿ ಯಾವುದರಲ್ಲಿ ನಾವು ಚೂಸ್ ಮಾಡ್ಕೋಬೇಕು, ಸಬ್ಜೆಕ್ಟ್ ನಮಗೆ ಎಲ್ಲಿ ಕಂಟೆಂಟ್ ನಲ್ಲಿ ಈಸಿ ಆಗುತ್ತೆ ಅನ್ನೋದನ್ನ ನೀವು ಫಸ್ಟ್ ಚೂಸ್ ಮಾಡ್ಕೋಬೇಕು. ಯಾಕೆಂದ್ರೆ ಕೆಲವು ನಾವು ನೋಡಿದ್ವಿ, ಸ್ವಲ್ಪ ಅಟೆಂಡ್ ಮಾಡಿರ್ತಾರೆ ಕ್ವಶನ್ಸ್ ಅನ್ನ, ಪೂರ್ಣ ಪ್ರಮಾಣ ಬಂದಿರೋದಿಲ್ಲ. ಕೆಲವು ಇನ್ನೊಂದನ್ನ ಅದನ್ನ ಕಾಟ್ ಹೊಡೆದ್ಬಿಡ್ತಾರೆ, ಮತ್ತೆ ಪೂರ್ಣ ಪ್ರಮಾಣದ ಕ್ವಶನ್ಸ್ ಹೋಗಿರ್ತಾರೆ. ನೋಡಿ, ಆ ಮಿಸ್ಟೇಕ್ಸ್ ಆಗೋದಕ್ಕಿಂತ ಫಸ್ಟ್ ಏನೇನು ನಾವು ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಕ್ವಶನ್ಸ್ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ನೀವು ಮನವರಿಕೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ 6th ಮೈನ್ ಅಂದ್ರೆ 7th ಮೈನ್ 6 ಮಾರ್ಕ್ಸ್ ನ ಕ್ವಶನ್ಸ್ಗಳು. 6 ಮಾರ್ಕ್ಸ್ ನ ಕ್ವಶನ್ಸ್ಗಳು ಇವು 6 ಅಂಕದ ಪ್ರಶ್ನೆಗಳು. 8 ಪ್ರಶ್ನೆಗಳು ಇರ್ತವೆ. ನಾವಿಲ್ಲಿ ಅಟೆಂಡ್ ಮಾಡೋದು ಬರೀ ಕೇವಲ 4 ಪ್ರಶ್ನೆಗಳು. ಗಮನ ಹರಿಸಬೇಕು. ನೋಡಿ, 6 ಮಾರ್ಕ್ಸ್ ನ ಕ್ವಶನ್ಸ್ಗಳು ಬಹುತೇಕವಾಗಿ ನಿಮ್ಗೆ ಯಾವ ಚಾಪ್ಟರ್ ನಲ್ಲಿ ಅಂದ್ರೆ ನಮ್ಗೆ ಈಗಾಗಲೇ
ಇಲಾಖೆ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಬ್ಯಾಂಕ್ ನಲ್ಲಿ ಬಂದ್ಬಿಟ್ಟಿದ್ದಾವೆ. ಬಹುತೇಕ ಫಸ್ಟ್ ಚಾಪ್ಟರ್ ನಲ್ಲಿ ಇರಲ್ಲ, ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ಫಸ್ಟ್ ಚಾಪ್ಟರ್ ನಲ್ಲಿ ಬಿಟ್ಟು ಇನ್ನು ಉಳಿದಂತ ಸುಮಾರು ನೋಡಿ ನೀವು ಗೆಸ್ ಮಾಡ್ಕೊಂಡ್ಬಿಡ್ಬೋದು ಈಗಾಗಲೇ, ಅಥವಾ ಎಲ್ಲಾ ವಿಷಯಗಳಿಗೂ ನಾವು ಸೆಲೆಕ್ಟ್ ಆಗ್ಬೋದು. ಇಲ್ಲಿ 8 ಕೊಟ್ಟರು ಸಹ ಮೈಕ್ರೋದ 4 ಮತ್ತು ಮ್ಯಾಕ್ರೋದಲ್ಲಿ 4 ಆಗಿರುತ್ತೆ. ಇಲ್ಲಿ 12 ಇದ್ರೂ ಸಹ ಮೈಕ್ರೋ 6 ಮತ್ತು ಮ್ಯಾಕ್ರೋ ಆಗಿರುತ್ತೆ. 1 or 2 ಇರ್ಬೋದು, ಅಥವಾ ಇಲ್ಲಿ 14 ಇದ್ದಾಗಲೂ ಸಹ ಇದು 7 ಆಗಿರುತ್ತೆ. ನೀವು ತುಂಬಾ ಈಸಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಲಾಸ್ಟ್ 7 ನೆಕ್ಸ್ಟ್ 8 ಮೈನ್ ನಲ್ಲಿ ತುಂಬಾ ಈಸಿ ಆಗಿರ್ತಕ್ಕಂಥ ಪಾರ್ಟ್ ಇದು. ನಮ್ಗೆ ಈಗಾಗಲೇ ಆ ಟೆಕ್ಸ್ಟ್ ಬುಕ್ ನಲ್ಲಿ ಆ ಕ್ವಶನ್ ಬ್ಯಾಂಕ್ ನಲ್ಲಿ ನಮಗೆ ನೀಡಲಾಗಿದೆ. ಬರೀ ಕೇವಲ 6 ಪ್ರಶ್ನೆಗಳಿವೆ. ಇದು ಪ್ರಾಯೋಗಿಕವಾದಂತಹ ಪ್ರಶ್ನೆಗಳು. ಇದರಲ್ಲಿ 6ರಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ 4 ಪ್ರಶ್ನೆಗಳನ್ನ ಅವ್ರು ಕೊಟ್ಟಿದ್ದಾರೆ. ನಾವು 2 ಮಾತ್ರ ಬರೀದ್ವಿ. ಇಲ್ಲಿ 5 ಮಾರ್ಕ್ಸ್ಗೆ ಒಂದು ಪ್ರಶ್ನೆ. ತುಂಬಾ ಈಸಿಯಾಗಿ ಇದನ್ನು ಈ ಪಾರ್ಟ್ ನಲ್ಲಿ ನೀವು ಇಲ್ಲಿ ಮತ್ತು ಫಸ್ಟ್ ಅದರಲ್ಲಿ ಮತ್ತು ಸೆಕೆಂಡ್ ಅದರಲ್ಲಿ ಈಸಿಯಾಗಿ ತೆಗಿಬಹುದು. ಇಲ್ಲಿ ನೀವು ಚೂಸ್ ಮಾಡ್ತೀರ. ಓಕೆ, ಇದಿಷ್ಟು ಸಹ ಕ್ವಶನ್ ಪೇಪರ್ ನ ಪ್ಯಾಟರ್ನ್ ಈ ವರ್ಷದ ಈ ಸಾಲಿನಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ನ ಪ್ಯಾಟರ್ನ್. ಹಾಗಾಗಿ ಒಟ್ಟು ನೋಡಿ ಕ್ವಶನ್ ಗಳ ಸಂಖ್ಯೆ 60, ನಾವು ಅಟೆಂಡ್ ಮಾಡೋದು 42, ಒಟ್ಟು ಅಂಕಗಳು 170. ಓಕೆ, ನಂತರ ಈಗ ನಾವು ಏನ್ ಮಾಡಬೇಕು? ಫಸ್ಟ್ ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟ ತಕ್ಷಣ 15 ನಿಮಿಷ ಇದೆಯಲ್ಲ, ಪ್ರಶ್ನೆ ಪತ್ರಿಕೆಯನ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಬೇಕು. ಅಂದ್ರೆ ಯಾವ ಪ್ರಶ್ನೆಗಳನ್ನ ನಾನು ಚೂಸ್ ಮಾಡ್ಕೋಬೇಕು. ಕೆಲವು ಒಮ್ಮೆ ಆ ಪ್ರಶ್ನೆ ಪತ್ರಿಕೆಯಲ್ಲೇ ನಮಗೇನೋ ಆನ್ಸರ್ ಕ್ಲೂ ಆಗ್ತಕ್ಕಂಥ ಕೆಲವು ವಿಷಯಗಳು ಸಹ ಅಲ್ಲಿ ಇರ್ತವೆ. ಅದನ್ನ ನೀವು ನೋಡಿದ್ರ, ಇಲ್ಲಿ ಫಾರ್ ಎಕ್ಸಾಂಪಲ್ ಲಾಭದ ಚಿಹ್ನೆಯನ್ನ ಕೊಟ್ಟಿರ್ಬೋದು. ಅಲ್ಲಿ ಲಾಭ ಅಂತ ವರ್ಡ್ಗೆ TFC ಪ್ಲಸ್ TVC ಅಂತ ಅಥವಾ TFC TC ಈ ತರ ಯಾವ ರೀತಿ ನಾವು ತೆಗಿಬೇಕು, ಅಥವಾ ಸೇವಿಂಗ್ಸ್ ನಲ್ಲಿ ಯಾವ ರೀತಿ ನಾವು ತೆಗಿಬೇಕು ಅನ್ನೋದನ್ನ ಎಲ್ಲದನ್ನು ಸಹ ಅಲ್ಲಿ ಕೊಟ್ಟಿರ್ತಾನೆ. ಕೆಲವು ಟೈಮಲ್ಲಿ GDPಯನ್ನು ವಿಸ್ತರಿಸಿ ಅಂತ ಬರ್ಬೋದು, ಸಮಗ್ರ ಆರ್ಥಿಕ ಅನನ್ಯತೆಗಳು ಅಂತ ಕೇಳಿರಬಹುದು. ಅಂದ್ರೆ ಅಲ್ಲೇ ಸ್ವಲ್ಪ ಕ್ಲೂ ಕೊಡುವಂತ ಕ್ವಶನ್ಸ್ಗಳು ಸಹ ನಮಗೆ ಸಿಗಬಹುದು. ಹಾಗಾಗ್ಬಿಟ್ಟು ನಾವು ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಗಮನ ನಮ್ಮಲ್ಲಿ ಇರಬೇಕು. ಈಗ ನೋಡಿ, ಅರ್ಥಶಾಸ್ತ್ರದಲ್ಲಿ ನಮಗೆ ಎಲ್ಲಿ ಮಾರ್ಕ್ಸ್ಗಳು ಹೆಚ್ಚು ಸಿಗೋದಿಲ್ಲ, ಹೆಚ್ಚು ಸಿಗುತ್ತೆ, ನಾನು ಎಷ್ಟು ಬೇಗ ಈಸಿಯಾಗಿ ನಾವು ಕ್ಯಾಚ್ ಮಾಡಬಹುದು ಅನ್ನೋದನ್ನ ಈಗ ನಾನು ಸ್ವಲ್ಪ ನೇರವಾಗಿ ಇದರಲ್ಲಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ 5 ಮಾರ್ಕ್ಸ್ ಯಾವ ರೀತಿ ಕ್ವಶನ್ಸ್ ಇದೆ ಅನ್ನೋದನ್ನ ಸ್ವಲ್ಪ ಇಂಪಾರ್ಟೆಂಟ್ ಇರ್ತಕ್ಕಂಥ ಸಬ್ಜೆಕ್ಟ್ ನಲ್ಲಿ ತಗೊಂಡು ಹೋಗ್ಬೇಕು. ನೋಡಿ, ಈಗ ನಾವು ಸ್ವಲ್ಪ ಚಾಪ್ಟರ್ ವೈಸ್ ಹೋಗೋದಾದ್ರೆ ಇಂಪಾರ್ಟೆಂಟ್ ಆಗಿ ಫಸ್ಟ್ ಚಾಪ್ಟರ್ ನಲ್ಲಿ ನಮಗೆ ಬೇಕಾಗ್ತಕ್ಕಂಥದ್ದು ಇಲ್ಲಿ ಬಹುತೇಕವಾಗಿ ಒಂದು 4 ಮಾರ್ಕ್ಸ್ ಕ್ವಶನ್ಸ್ ಇದೆ, ಡ್ಯಾಶಸ್ ಇರುತ್ತೆ, 1 ಮಾರ್ಕ್ಸ್ ಇಂದ ಸಹ ಬರ್ಬೋದು. ಮೇನ್ ಆಗಿ ನಮಗೆ ಒಂದು ಇರ್ತಕ್ಕಂಥ ಸಬ್ಜೆಕ್ಟ್ ನಲ್ಲಿ ಮೂಲಭೂತ ಆರ್ಥಿಕ ಸಮಸ್ಯೆಗಳು ವೆರಿ ಈಸಿ. ಅಲ್ಲಿ 2 ಮಾರ್ಕ್ಸ್ಗಾದ್ರೂ ಬರ್ಬೋದು, ನೆಕ್ಸ್ಟ್ 4 ಮಾರ್ಕ್ಸ್ಗಾದ್ರೂ ಬರ್ಬೋದು. ನಾವು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಈಸಿ ಆಗಿರ್ತಕ್ಕಂಥ ಸಬ್ಜೆಕ್ಟ್. ಏನನ್ನ ಉತ್ಪಾದಿಸಬೇಕು, ಹೇಗೆ ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು. ನೋಡಿ, ಇದರಲ್ಲಿ ಏನನ್ನ ಅಂತಂದ್ರೆ ಯಾವುದು ಮತ್ತು ಎಷ್ಟು, ಹೇಗೆ ಏನಂತಂದ್ರೆ ಏನು ಯಂತ್ರಗಳು, ಏನಾದ್ರೂ ತಂತ್ರಜ್ಞಾನ ಅಥವಾ ಮಾನವ ಶ್ರಮದಿಂದಲೋ ಅಥವಾ ಯಾರಿಗಾಗಿ ಅಂತ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ವರ್ಗದವರಿಗಾಗಿ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವಲ್ಲಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಕೇಂದ್ರೀಯ ಆರ್ಥಿಕ ವ್ಯವಸ್ಥೆ ಮತ್ತು ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆ. ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಸ್ವಲ್ಪ ನಾವು ಗೊಂದಲಕ್ಕೊಳಪಡ್ತೀವಿ. ಕೇಂದ್ರೀಯ ಆರ್ಥಿಕ ವ್ಯವಸ್ಥೆ ಮತ್ತು ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆ ಎರಡೂ ಸಹ ಸ್ವಲ್ಪ ಆಪೋಸಿಟ್ ಆಗಿ ನಮಗಿದೆ. ಕೇಂದ್ರೀಯ ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಯಾವ ದೇಶದಲ್ಲಿ ಸರ್ಕಾರಿ ಒಡೆತನವೇ ಇದ್ದು ಉತ್ಪಾದನಾಂಗಗಳೆಲ್ಲವೂ ಸರ್ಕಾರದ ಹಿಡಿತದಲ್ಲೇ ಇದ್ದು ಲಾಭದ ಉದ್ದೇಶ ಎಲ್ಲಿ ಇರೋದಿಲ್ವೋ ಅಂತಹ ರಾಷ್ಟ್ರಗಳಿಗೆ ಅಂತದನ್ನ ನಾವು ಕೇಂದ್ರೀಯ ಆರ್ಥಿಕ ವ್ಯವಸ್ಥೆ. ಅದೇ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಲ್ಲಿ ಇಲ್ಲಿ ಖಾಸಗಿ ಒಡೆತನ ಇರುತ್ತೆ, ಉತ್ಪಾದನಾಂಗಗಳು ಖಾಸಗಿ ಒಡೆತನದಲ್ಲೇ ಇರ್ತವೆ, ಲಾಭದ ಉದ್ದೇಶ ಇರುತ್ತೆ. ನೋಡಿ, ಒಟ್ಟು ನಮ್ಗೆ ಇಲ್ಲಿ ಆಪೋಸಿಟ್ ಅನ್ನ ನಾವು ಅಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ನಂತರ ನೋಡಿ, ಈ ಫಸ್ಟ್ ಚಾಪ್ಟರ್ ನಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಮತ್ತೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇದೇ ಟಾಪಿಕ್ ನಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲೂ ಸಹ ಮತ್ತೆ ಬರುತ್ತೆ.
ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನ ನೋಡಿ, ಯಾವುದೇ ವ್ಯತ್ಯಾಸಗಳನ್ನ ನಾವು ತಗೊಂಡೋದಾಗ, ಇಲ್ಲಿ ವ್ಯತ್ಯಾಸಗಳು ಅಂತ ಬಂದಾಗ ನಾನು ಪೂರ್ಣವಾಗಿ ಎಲ್ಲವುಗಳನ್ನು ಸ್ವಲ್ಪ ನಾನು ತಿಳಿಸ್ತಾ ಬರ್ತೀನಿ. ನೋಡಿ, ಈ ವ್ಯತ್ಯಾಸಗಳಲ್ಲಿ ನಾವು ಡಿಫರೆನ್ಸ್ ಯಾವುದನ್ನ ಕೇಳಿದ್ರು ಕನಿಷ್ಠ ಅಂತಂದ್ರೆ ಇಲ್ಲಿ ನಮಗೆ 4 ಪ್ರಶ್ನೆಗಳು ಇರುತ್ತವೆ. ಕನಿಷ್ಠ 2 ಮಾರ್ಕ್ಸ್ ನಲ್ಲೂ ಇರುತ್ತವೆ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ ನಲ್ಲೂ ಇರುತ್ತವೆ. ಯಾವ ರೀತಿಯಾಗಿ ಬರ್ತವೆ ಅಂತ ನೋಡಿ, ಫಸ್ಟ್ ಒನ್ ನಾವು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ವ್ಯತ್ಯಾಸಗಳನ್ನ ಕೇಳ್ತೇವೆ. ನೋಡಿ, ನಮ್ಗೆ ಒಂದನ್ನ ಪರ್ಫೆಕ್ಟ್ ಆದ್ರೆ ಇನ್ನೊಂದು ಆಟೋಮೆಟಿಕ್ ಆಗಿ ನಮ್ಗೆ ಆಪೋಸಿಟ್ ಆಗಿದೆ. ಈಗ ನೋಡಿ, ಸೂಕ್ಷ್ಮ ನಮ್ಗೆ ಹೆಸರು ಸೂಚಿಸ್ತಾ ಇದೆ. ಕೆಲವು ವಿದ್ಯಾರ್ಥಿಗಳು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಾರೆ, ಖಂಡಿತವಾಗಿ ನಾವು ಮಾರ್ಕ್ಸ್ ಕೊಡ್ತಿರ್ತೀವಿ. ಸಮಗ್ರವಾದ ಅಧ್ಯಯನ ಅಂದ್ರೆ ಇಟ್ ಮೀನ್ ಇದು ಸಣ್ಣ ಸಣ್ಣ ಘಟಕಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ, ಇದು ವಿಶಾಲವಾಗಿ ಅಧ್ಯಯನ ಮಾಡುತ್ತೆ. ಇದು ಸಂಕುಚಿತವಾಗಿರುತ್ತೆ, ಇದು ವಿಶಾಲವಾಗಿರುತ್ತೆ ಅಲ್ವಾ. ನಂತರ ನೋಡಿ, ಇದು ಕೆಲವೊಂದು ತುಣುಕು ವಿಧಾನ, ಇದು ಒಂದು ರಾಷ್ಟ್ರೀಯ ವಿಧಾನ. ನೋಡಿ, ಇದಕ್ಕೆ ಎಕ್ಸಾಂಪಲ್ ನಾವು ಬೆಲೆಯನ್ನು ಕೊಟ್ಟರೆ ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಕೊಡ್ತೀವಿ ಅಂದ್ರೆ ಒಂದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ಅಲ್ಲಿ ಕ್ರಿಯೇಟಿವ್ ಆಗಿದೆ. ನೋಡಿ, ಇದೇ ರೀತಿನೇ ನಮಗೆ ವ್ಯತ್ಯಾಸಗಳನ್ನು ಬಂದಾಗ ಅಲ್ಲಿ ಎಲ್ಲಿ ನಾವು ಹೆಚ್ಚು ಮಾರ್ಕ್ಸ್ ತಗೋಬಹುದು. ಇದು ಫಸ್ಟ್ ಚಾಪ್ಟರ್ ಆದಾದ್ರೆ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಹೋದಾಗ ನಮಗೆ ಈಸಿಯಾಗಿ ನಮ್ಗೆ ಅತಿ ಹೆಚ್ಚು ಅಂಕಗಳು ಸಿಗ್ತಕ್ಕಂಥದ್ದು ಸೆಕೆಂಡ್ ಚಾಪ್ಟರ್ ಅನುಭೋಗಿಯ ವರ್ತನೆ, ಸೆಕೆಂಡ್ ಚಾಪ್ಟರ್ ಅಂಡ್ ರಾಷ್ಟ್ರೀಯ ಆದಾಯ. ನೆಕ್ಸ್ಟ್ ಒನ್ ಮುಕ್ತ ಆರ್ಥಿಕತೆ 12ನೇ ಚಾಪ್ಟರ್ ಮತ್ತು 9ನೇ ಚಾಪ್ಟರ್. ಈ ಚಾಪ್ಟರ್ಗಳಲ್ಲಿ ಹೆಚ್ಚು ನಮಗೆ ಸ್ಟ್ರೆಸ್ ಕೊಡ್ಬೇಕಾಗುತ್ತೆ. ಇವು ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರೋದು. ಅಂದ್ರೆ ಸರ್ ಬೇರೆ ಬೇಡ ಅಂತ ಅಲ್ಲ, ಹೆಚ್ಚು ಅಂಕಗಳನ್ನ ಇಲ್ಲೂ ಸಹ ನಾವು ತಗೊಳ್ಳೋಕೆ ಅವಕಾಶ ಇರುತ್ತೆ. ನೋಡಿ, ಸೆಕೆಂಡ್ ಚಾಪ್ಟರ್ ನಲ್ಲಿ ಏನು ನಾವು ಅನುಭೋಗಿಯ ವರ್ತನೆ ಅನ್ನೋದನ್ನ ಇರ್ತಕ್ಕಂಥ ಅಧ್ಯಾಯದಲ್ಲಿ ಅನುಭೋಗಿಯನ್ನ ನಾವು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡ್ತೇವೆ. ಹೇಗೆ ಒಬ್ಬ ಅನುಭೋಗಿಯು ಯಾವ ರೀತಿಯಾಗಿ ಒಂದು ವಸ್ತುವನ್ನ ಉಪಯೋಗಿಸ್ತಾ ಹೋದಂತೆಲ್ಲ ಅವನ ಬದಲಾವಣೆ ಹೇಗಾಗುತ್ತೆ ಅನ್ನೋದನ್ನೆಲ್ಲದನ್ನು ಸಹ ಅಧ್ಯಾಯದಲ್ಲಿ ತಿಳಿಸ್ತಾ ಬರ್ತದೆ. ಅದರಲ್ಲಿ ನೋಡಿ, ನಮಗೆ ಮೇನ್ ಕಾನ್ಸೆಪ್ಟ್ ಆಗಿ ಬೇಕಾಗಿರೋದು ತುಷ್ಟಿಗುಣವನ್ನ ನಾವು ತಗೊಂಡಿದ್ದೀವಿ. ಯಾವುದು 2ನೇ ಅಧ್ಯಾಯದಲ್ಲಿ. ನೋಡಿ, ಈ ಸೆಕೆಂಡ್ ಚಾಪ್ಟರ್ ನಲ್ಲಿ ಇದು ಬಹು ಮುಖ್ಯವಾಗಿರ್ತಕ್ಕಂಥ ಎಕ್ಸಾಮಿನೇಷನ್ಗೆ ನಮಗೆ ಬೇಕಾಗ್ತಕ್ಕಂಥ ಪ್ರಶ್ನೆಗಳಲ್ಲಿ 6 ಅಂಕದ ಪ್ರಶ್ನೆ ಡೆಫಿನೆಟ್ ಕ್ವಶನ್ಸ್ಗಳು ಅವರಲ್ಲಿ ಇದ್ದೇ ಇರ್ತವೆ. ಬಹುಶಃ ಬದಲಾವಣೆಗಳು ಅದೇ ಟಾಪಿಕ್ ನಲ್ಲಿ ಬೇರೆದನ್ನು ತೆಗಿಬಹುದು. ನೋಡಿ, ಇದರಲ್ಲಿ ನಮಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅನ್ನೋ ಅಧ್ಯಾಯ ಅನ್ನ ಒಂದು 6 ಮಾರ್ಕ್ಸ್ ಪ್ರಶ್ನೆಗಳನ್ನು ತೆಗೆದಿದೆ. ಅಂದ್ರೆ ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ಒಂದು ರೇಖಾಚಿತ್ರದ ಸಹಿತ ನಮಗೆ ತಿಳಿಸಿದೆ ಅಂತ. ನಮ್ಗೆ ಇಲ್ಲಿ 6 ಮಾರ್ಕ್ಸ್ ಅನ್ನ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ. ಈಗ ನೀವು ಬಹುತೇಕ ಎಲ್ಲರಿಗೂ ಆನ್ಸರ್ಗಳನ್ನು ಈ ಎಕ್ಸಾಮ್ ಟೈಮ್ನಲ್ಲಿ ಗೊತ್ತಿರುತ್ತೆ. ಆನ್ಸರ್ ನಾವು ಡೆಫಿನೇಷನ್ಗೆ ಡಿವೈಡ್ ಮಾಡ್ಕೊಂತ 1 ಮಾರ್ಕ್ಸ್, ಆ ಶೆಡ್ಯೂಲ್ಗೆ 2 ಮಾರ್ಕ್ಸ್, ಡಯಾಗ್ರಾಮ್ಗೆ 2 ಮಾರ್ಕ್ಸ್, ನಂತರ ಅದಕ್ಕೆ ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್ಸ್. ಈ ರೀತಿಯಾಗಿ ನಾವು ಮಾರ್ಕ್ಸ್ ಅನ್ನ ನಾವು ಡಿವೈಡ್ ಮಾಡ್ಕೊಂತ ಬರ್ತೀವಿ. ನೋಡಿ, ಹೇಗೆ ನಾವು ಫಸ್ಟ್ ದಿನ ಒಂದು ಡೆಫಿನಿಷನ್ಸ್ ಅನ್ನ ಬರೀಬೇಕು. ಯಾವುದೇ ನೀವು ಡೆಫಿನಿಷನ್ಸ್ ಬರೀಬೇಕಾದ್ರೆ ಕರೆಕ್ಟ್ ಆಗಿದ್ರೆ ಯುನೈಟೆಡ್ ಕಾಮ ಹಾಕ್ಬಿಟ್ಟು ಅಂಡರ್ಲೈನ್ ಹಾಕ್ಬಿಟ್ಟು ನಾವು ಬರೀಬೇಕು. ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಹೇಳ್ಬೋದು ಇದನ್ನು ಯಾರು ಪರಿಚಯಿಸಿದ್ರು, ನಂತರ ಇದು ಹೆಂಗೆ ಮೊಟ್ಟ ಮೊದಲು ಬೆಳಕಿಗೆ ತಂದವರು ಪರಿಚಯಿಸಿದವರು ಆಲ್ಫ್ರೆಡ್ ಮಾರ್ಷಲ್, ಏನ್ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು, ಒಂದು ವಸ್ತುವನ್ನ ನಾವು ನಿರಂತರವಾಗಿ ನೋಡಿ ಈ ವರ್ಡ್ ಇರಬೇಕು, ಒಂದು ವಸ್ತುವನ್ನ ನಿರಂತರವಾಗಿ ಉಪಯೋಗಿಸುತ್ತಾ ಒಂದರ ಮೇಲೊಂದು ಓದಂತೆಲ್ಲ ಆ ವಸ್ತುವಿನ ಹೆಚ್ಚುವರಿ ತುಷ್ಟಿಗುಣ ಏನಾಗುತ್ತೆ, ಕಡಿಮೆ ಆಗುತ್ತಾ ಬರುತ್ತದೆ. ಇದು ನಮ್ಗೆ ಯೂಶಿಯಲ್ ಆಗಿ ಎಲ್ಲರಿಗೂ ಗೊತ್ತು. ನಾವು ಒಂದು ವಸ್ತುವನ್ನು ಹೆಚ್ಚು ನಾವು ಉಪಯೋಗಿಸ್ತಾ ಹೋದಂತೆಲ್ಲ ನಾವು ಒಂದು ಉದಾಹರಣೆಗೆ ನಾವು ಹೇಳ್ಬೋದು ನೋಡಿ, ನಿರಂತರವಾಗಿರುತ್ತೆ. ನಾವು ಕಲ್ಪನೆ ಮಾಡ್ಕೋಬೇಕು ಬೇಗನೆ, ನಿರಂತರವಾಗಿರುತ್ತೆ, ಗ್ಯಾಪ್ ಇರಲ್ಲ, ಆಮೇಲೆ ಬದಲಾವಣೆಗೆ ಅವಕಾಶ ಇರೋದಿಲ್ಲ, ಒಂದು ನಿರ್ದಿಷ್ಟ ಪ್ರಮಾಣ. ಈ ಒಂದು ಕಲ್ಪನೆ ನಿಮ್ಮ ಮೈಂಡ್ ನಲ್ಲಿ ಬಂತು ಅಂತ ತಕ್ಷಣ ಒಂದು ಶೆಡ್ಯೂಲ್ ಬರುತ್ತೆ. ನಾನು ಇಲ್ಲಿ ಬರೀ ಕೇವಲ ಒಂದು ವ್ಯೂ ಕೊಡ್ತದ್ವಿ ಶಾರ್ಟ್ ಆಗಿ. ಹೇಗೆ ಒಂದು ಶೆಡ್ಯೂಲ್ ಹಾಕ್ಬೇಕು ಅಂತಂದ್ರೆ ನಾವು ಇಲ್ಲಿ ನೋಡಿ, ಫಸ್ಟ್ ನಾವು ವಸ್ತುವಿನ ಯೂನಿಟ್ ಅನ್ನ ತಗೋಣ. ಫಸ್ಟ್ ಅಂದ್ರೆ ಪ್ರಮಾಣ, ಯೂನಿಟ್ ಅಂದ್ರೆ ಪ್ರಮಾಣ. ನೆಕ್ಸ್ಟ್ ನೋಡಿ, ಇಲ್ಲಿ PU ಮತ್ತು MU. PU ಅಂತಂದ್ರೆ ಟೋಟಲ್ ಯುಟಿಲಿಟಿ, MU ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ. ನೋಡಿ, ಒಂದು ವಸ್ತುವನ್ನ ನಾವು ಯಾವ ರೀತಿಯಾಗಿ ನಾವು ತಗೋಬಹುದು.
ಈಗ ಒಂದು ವಸ್ತುವನ್ನು ನಿರಂತರವಾಗಿ ಉಪಯೋಗಿಸ್ತಾ, ಫಾರ್ ಎಕ್ಸಾಂಪಲ್ ಒಂದು ಕಿತ್ತಳೆ ಹಣ್ಣು ಅಥವಾ ಒಂದು ಲೋಟ ನೀರು ಅಥವಾ ಒಂದು ಲಾಡು ಏನೋ ನೀವು ಎಕ್ಸಾಂಪಲ್ ಅನ್ನು ಕಲ್ಪನೆ ಮಾಡ್ಕೊಳ್ಳಿ. ನೋಡಿ, ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರತಕ್ಕಂಥದ್ದು ಒಂದು ಲೋಟ ನೀರಿಗೆ ಹಾಕಿರ್ತಾರೆ, ಅಥವಾ ನಿಮ್ಮ ಕಲ್ಪನೆಯಲ್ಲಿ ಯಾವುದನ್ನಾದ್ರೂ ಸಾಕಬಹುದು, ನೀವು ಯಾವ್ದಾದ್ರೂ ಸಂಖ್ಯೆಗಳನ್ನ ತಗೋಬಹುದು. ನೋಡಿ, ಮೊದಲನೇ ವಸ್ತುವನ್ನ ನಾವು ಆ ವಸ್ತುವನ್ನು ಯೂಸ್ ಮಾಡಿದಾಗ ನಮಗೆ 12 ಯೂನಿಟ್ನಷ್ಟು ನಮಗೆ ತೃಪ್ತಿ ಸಿಗುತ್ತೆ. ಅಂದ್ರೆ ಒಟ್ಟು ಸಹ ಏನಾಗಿರುತ್ತೆ, 12 ಆಗಿರುತ್ತೆ. ಇದನ್ನ ನಾನು ಯಾವ ರೀತಿಯಾಗಿ ಆಗ್ತದೀನಿ ಅನ್ನೋದು ನಿಮ್ಗೆ ಆಮೇಲೆ ನಂತರ ಅರ್ಥ ಆಗುತ್ತೆ. ನೋಡಿ, ಎರಡನೇದನ್ನ ನಾವು ತಕ್ಷಣದಲ್ಲೇ ಉಪಯೋಗಿಸ್ತೀವಿ, ಅಥವಾ ನೀರನ್ನೇ ಆಗಲಿ ಒಂದು ಲೋಟವನ್ನು ತಕ್ಷಣದಲ್ಲೇ ಕುಡಿತೀವಿ, ಅಥವಾ ಬೇರೆ ಬೇರೆ ವಸ್ತುಗಳನ್ನ ಅಥವಾ ನಿಮ್ಗೆ ಯಾವುದೇ ಆಗಲಿ ನಾವು ಉಪಯೋಗಿಸ್ತಾ ಹೋಗ್ತೀವಿ, ಗ್ಯಾಪ್ ಇರೋದಿಲ್ಲ, ಬೇರೆ ಏನು ಇರಲ್ಲ. ಎರಡನೇದು ಕೊಟ್ಟಾಗ ಆಲ್ರೆಡಿ ಎಷ್ಟು ಸಿಕ್ತು ಅದರಿಂದ ತೃಪ್ತಿ ಅಂತಂದ್ರೆ ಸ್ವಲ್ಪ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ ಅಂತ ಹೇಳ್ತೀವಿ. ಕಾರಣ ಅದರಿಂದಲೇ ನಾವೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಪಡಿತಾ ಇರ್ತೀವಿ. ನೋಡಿ, ಇಲ್ಲಿ ಕೇವಲ 6 ಯೂನಿಟ್ನಷ್ಟು ಸಿಗುತ್ತೆ. ಅಲ್ಲಿಗೆ 12 6 ಎಷ್ಟಾಯ್ತು, 18 ಆಯ್ತು. ಒಟ್ಟು ಎರಡರಿಂದಲೂ ಎಷ್ಟು ಸಿಕ್ತು ಅಂದ್ರೆ 18 ಸಿಕ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಯೂನಿಟ್ ಅನ್ನ ನಾವು ಮತ್ತೆ ಕೊಟ್ವಿ ಅಂತ ತಿಳ್ಕೊ. ಮೂರನೇದನ್ನ ಕೊಟ್ಟಾಗ ಬರೀ ಕೇವಲ ಇಲ್ಲಿ 4 ಸಿಗುತ್ತೆ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು, 18 4 22 ಆಯ್ತು. 4ನೇದು ಬಂದ ತಕ್ಷಣನೇ ಬರೀ ಇಲ್ಲಿ ಬರೀ ನನಗೆ 2 ಸಿಕ್ತು ಸರ್ ಅನ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಕಲ್ಪನೆ. ಇದು ಅನುಭೋಗಿ ವರ್ತನೆ, ಇದು ಎಲ್ಲರಿಗೂ ಸಾರ್ವತ್ರಿಕವಾದದಲ್ಲ, ವ್ಯಕ್ತಿಗೆ ಇರುತ್ತೆ. ನೋಡಿ, ಇಲ್ಲಿ 2 ಇದ್ದಾಗ ಅಲ್ಲಿ 12 24 ಆಯ್ತು. ನೆಕ್ಸ್ಟ್ 5ನೇದು ಕೊಟ್ಟೆ, ನನಗೆ 0, ಏನು ತೃಪ್ತಿನೇ ಸಿಕ್ಕಿಲ್ಲ. ಮೊದಲು ಅಷ್ಟೇ ಇದೆ ಅಂತ ಒಂದು ಕಲ್ಪನೆ ತಗೊಳ್ರಿ, ಅಷ್ಟೇ ಇತ್ತು, ನನಗೆ ಸಾಕಾಯ್ತು, ಓವರ್ ಆಯ್ತು. ಹಂಗ ಟೋಟಲ್ ಎಷ್ಟಾಯ್ತು, 24 ಆಗಿದೆ. ನೆಕ್ಸ್ಟ್ 6ನೇ ಯೂನಿಟ್ ಅನ್ನು ನಾವು ಕೊಟ್ಟಿವಿ ಅಂತ ತಕ್ಷಣ ಅವನಿಗೆ ನೆಗೆಟಿವ್ ಆಗ್ಬಿಟ್ಟು ಅದ್ರ ಮೇಲೆ ಆಸನೆ ಇನ್ನೂ ಕಡಿಮೆಯಾಗಿ ಹೋಗ್ಬಿಡುತ್ತೆ. ಅದ್ರಿಂದ ಏನು ಸಿಕ್ಕಲ್ಲ, ಇರೋದನ್ನ ಏನಾಗುತ್ತೆ, ಋಣಾತ್ಮಕವಾಗಿ ಹೋಗ್ಬಿಡುತ್ತೆ. ಆಗ ನಾವು ಏನಾಗುತ್ತೆ, ಇದು 22 ಆಗುತ್ತೆ. ನೋಡಿ, ಇಷ್ಟಕ್ಕೆ ನಿಮ್ಗೆ 2 ಮಾರ್ಕ್ಸ್, ಡೆಫಿನಿಷನ್ಗೆ 1 ಮಾರ್ಕ್ಸ್, ಮತ್ತು ಇದರ ರೇಖಾ ನಕ್ಷೆಯನ್ನ ಹಾಕ್ಬೇಕು. ಹೆಂಗೆ ನೋಡಿ, ಇಲ್ಲಿ ರೇಖಾ ನಕ್ಷೆಯನ್ನ ಹಾಕ್ಬೇಕಾದ್ರೆ ಇದೇ ನಕ್ಷೆಯನ್ನ ಇದನ್ನ ತಗೊಳ್ಳಿ. ನೀವು ಎಕ್ಸಾಂಪಲ್ ಅನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರೆ, ಈಗ ಮೇನ್ ಆಗಿ ಇಲ್ಲಿ -2 ಇರೋದ್ರಿಂದ ನಾವು ಎಲ್ಲಾ ನಕ್ಷೆಗಳನ್ನ ಅರ್ಥಶಾಸ್ತ್ರದಲ್ಲಿ ನಾವು 4 ಪಾರ್ಟ್ನೇ ಮಾಡ್ಕೊಂಡಿದ್ವಿ. ಆಗ ನಾವು ಉಪಯೋಗಿಸ್ತಕ್ಕಂಥದ್ದು ಹೆಚ್ಚು ಈ ಪಾರ್ಟ್ ಅನ್ನೇ. ಹಾಗಾಗ್ಬಿಟ್ಟು ಇಲ್ಲಿ ನಮ್ಗೆ ಇದನ್ನು ಸಹ ನಮಗೆ ಬೇಕಾಗುತ್ತೆ. ಈ ರೀತಿ ನಾವು ಡಯಾಗ್ರಾಮ್ ನ ಹಾಕೋಬೇಕು. ನೋಡಿ, ಇಲ್ಲಿ 2 ಇದೆ, OX ಮತ್ತು OY ಇದೆ. OX ನಲ್ಲಿ ನಾವು ಏನನ್ನ ಉಪಯೋಗಿಸ್ತೀವಿ ನೋಡಿ. ನಾವು ಅರ್ಥಶಾಸ್ತ್ರದಲ್ಲಿ ತುಂಬಾ ನಾವು ಈ ಒಂದು ಡಯಾಗ್ರಾಮೆಟಿಕಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಾಗ ತುಂಬಾ ಈಸಿ ಆಗ್ತಾ ಬರುತ್ತೆ. OX ನಲ್ಲಿ ನಮಗೆ ವಸ್ತುವಿನ ಪ್ರಮಾಣವನ್ನು ಹಾಕೊಂತೀವಿ. ಇಲ್ಲಿ PU ಮತ್ತು MU ಅಂದ್ರೆ ಒಟ್ಟು ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿಗಳನ್ನ ಹಾಕ್ತೀವಿ. ಇಲ್ಲಿ ನಮಗೆ ಹೈಯೆಸ್ಟ್ ಎಷ್ಟಿದೆ ನೋಡಿ, 24 ಇದೆ ಯೂನಿಟ್, 24 ಇದೆ. 24 ಹೇಗಿದೆ ಅಂತ ಇಲ್ಲಿ ನಾವು ಹಾಕಂತ ಹೋಗೋಣ. ಈಗ ನೋಡಿ, 4 ಅಥವಾ ನೀವು ಇಲ್ಲಿ ಯೂನಿಟ್ ಅನ್ನು ಹಾಕೋದಾದ್ರೆ ಇಲ್ಲಿ 2 4 6 8 10 12 14 16 18 20 22 24 ಈಗಾದ್ರೂ ಹಾಕಿ, ಇಲ್ಲ 4 ತಗೊಳ್ಳಿ, ಅಥವಾ ಬೇರೆ ಯೂನಿಟ್ ಅನ್ನ ತಗೊಂಡು ನೀವು 5 ತಗೊಳ್ಳಿ. ಇಲ್ಲಿ ನಾನು ಯಾಕೆ ಆಯ್ತೆ ಅಂತಂದ್ರೆ ಜಾಸ್ತಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಆಯ್ತೆ. ಹಂಗಂತ ಹೇಳ್ಬಿಟ್ಟು ಡಯಾಗ್ರಾಮ್ ನಾವು ಎಷ್ಟೋ ಉದ್ದ ಹಾಕ್ಬಿಡೋದು, ಎಷ್ಟೊಂದು ಡಾಟಾಸ್ ಸಂಖ್ಯೆಗಳನ್ನ ಹಾಕೋದು, ಅದು ಆಗಬಾರ್ದು. ನೋಡಿ, ಇಲ್ಲಿ ಹಣ್ಣುಗಳ ಪ್ರಮಾಣ ಅಥವಾ ನೀರಿನ ಪ್ರಮಾಣ ಇಷ್ಟು ಪ್ರಮಾಣಗಳಲ್ಲಿ 1 2 3 4 5 6 6 ಯೂನಿಟ್ ಇದೆ. ಇದನ್ನು ನಾವು ಯಾವ ರೀತಿ ಗುರುತಿಸ್ತಾ ಬರಬೇಕು ನೋಡಿ. ಮೊದಲನೇ ಯೂನಿಟ್ ಅನ್ನು ನಾವು ಉಪಯೋಗಿಸಿದಾಗ ಒಟ್ಟು ತಗೊಳ್ಳಿ ನೋಡಿ, 1 12, ನೆಕ್ಸ್ಟ್ 2 ಎರಡನೇದು 12 6 18 ಆಗಿದೆ. ಓಕೆ, ನೆಕ್ಸ್ಟ್ ಥರ್ಡ್ ಮೂರನೇದು 22 ಆಗಿದೆ. ನೆಕ್ಸ್ಟ್ 4ನೇದು 24 ಆಗಿದೆ. 24. ನೆಕ್ಸ್ಟ್ 5ನೇದು 24 ಆಗಿದೆ. ನೆಕ್ಸ್ಟ್ 6ನೇ ನೋಡಿ 22 ಆಗಿದೆ. ಆಗ ಏನಾಗುತ್ತೆ ನೋಡಿ, ಈ ಒಟ್ಟು ತುಷ್ಟಿಗುಣದ ರೇಖೆಯು ಇಳಿಮುಖ ದರದಲ್ಲಿ ಏರಿಕೆಯಾಗುತ್ತಾ
ನಂತರ ನೋಡಿ ಸಮನಾಗಿ, ನಂತರ ಇಳಿಮುಖವಾಗ್ತಾ ಬರುತ್ತೆ. ನೋಡಿ ಇಳಿಮುಖ ದರದಲ್ಲಿ ಏರಿಕೆ ಆಗುತ್ತಾ, ಸಮನಾಗಿ ನಂತರ ಇಳಿಮುಖವಾಗ್ತಾ ಇದೆ. ಈ ರೇಖೆಗೆ ನಾವು TU ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣದ ರೇಖೆ ಅಂತ ಕರೀತೀವಿ. ನೆಕ್ಸ್ಟ್ ನೋಡಿ ಸೀಮಾಂತ ತುಷ್ಟಿಗುಣದ್ದು. ನೋಡಿ ಈ ಫಸ್ಟ್ ಒನ್ 12 ಇದೆ. ಎರಡನೇದರಲ್ಲಿ ಎಷ್ಟು ತಗೊಂಡಪ್ಪ ನೀನು ಒಂದು ಹೆಚ್ಚುವರಿಯಾಗಿ? ಎರಡನೇದ್ರಲ್ಲಿ ಎಷ್ಟು ಸಿಕ್ತು? 6 ಸಿಕ್ತು. ಮೂರನೇದ್ರಲ್ಲಿ ಎಷ್ಟು ಸಿಕ್ಕಿದೆ? ಬರೀ ಕೇವಲ 4. ನೆಕ್ಸ್ಟ್ 4ನೇದ್ರಲ್ಲಿ ಎಷ್ಟು ಸಿಕ್ಕಿದೆ? 2 ಸಿಕ್ಕಿದೆ. 5ನೇದ್ರಲ್ಲಿ ಎಷ್ಟಿದೆ? 0 ಇದೆ. 6ನೇದ್ರಲ್ಲಿ -2. ನೋಡಿ ಈಗ ಇಲ್ಲಿ ಬಂತು -2. ಈಗ ನೋಡಿ ಈ ಒಂದು ಇವುಗಳನ್ನ ನಾವು ಕೂಡಿಸ್ತಾ ಬಂದಾಗ -2 ರೇಖೆ ಬರುತ್ತೆ. ಇದನ್ನ MU ಅಥವಾ ಸೀಮಾಂತ ತುಷ್ಟಿಗುಣ, ಇಳಿಮುಖ ಸೀಮಾಂತ ತುಷ್ಟಿಗುಣ. ಅಂದ್ರೆ ಸೀಮಾಂತ ತುಷ್ಟಿಗುಣ ಏನಾಗ್ತಾ ಇದೆ? ಇಳಿಮುಖವಾಗ್ತಾ ಬರ್ತಾ ಇದೆ. ಒಂದನ್ನ ನೋಡಿ ಇಲ್ಲಿ ನಮಗೆ ಟಾಪ್ ನಲ್ಲಿ ಇದ್ದಾಗ ಇದು 0 ಆಗಿದೆ. ಓಕೆ, ಇಷ್ಟು ಬರೆದು ನಂತರ ಏನ್ ಮಾಡ್ಬೇಕು? ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ಬೇಕು. OY ಅಂದ್ರೆ OX ಇದನ್ನ ನಾವು ಈಗಾಗಲೇ ನೀವು ಚೆನ್ನಾಗಿ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ರ. ನಂತರ ನೋಡಿ ಇಲ್ಲಿ ಬಹುಮುಖ್ಯವಾಗಿ ಇನ್ನ 4 ಪ್ರಶ್ನೆಗಳು, ಇದರಲ್ಲಿ 4 ಮಾರ್ಕ್ಸಿನ ಪ್ರಶ್ನೆ ಇನ್ನೂ ಒಂದು ನಮ್ಗೆ ಅವಕಾಶ ಇದೆ. ಏನ್ ಅವಕಾಶ ಇದೆ ನಮ್ಗೆ? ಇವೆರಡನ್ನೂ ಸಹ ಇಟ್ಕೊಂಡು ಅರ್ಥ ಮಾಡ್ಕೊಂಡು ತುಂಬಾ ಈಸಿ ಆಗಿದೆ. ಈಗ ಏನ್ ಅವಕಾಶಗಳು? ಒಂದ್ ಕಡೆ ಡಯಾಗ್ರಾಮು ಬೇಕು ನಮ್ಗೆ. ನಂತರ ನೋಡಿ ಇದು ಹೇಗೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇನ್ನೊಂದು 4 ಮಾರ್ಕ್ಸ್ ನ ಕ್ವಶನ್ಸ್ ಇದೆ. ಏನು? ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ವ್ಯತ್ಯಾಸವನ್ನ ತಿಳಿಸಿ. 4 ಮಾರ್ಕ್ಸ್ ಕ್ವಶನ್ಸ್, ಡೆಫಿನೆಟ್ ಕ್ವಶನ್ಸ್ ಇವೆಲ್ಲ. ನೋಡಿ ಇಲ್ಲಿ 2 ಚಾನ್ಸ್ ಗಳನ್ನ ನಮಗೆ ಸಿಗುತ್ತೆ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ವ್ಯತ್ಯಾಸ ಏನು? ನೋಡಿ ಒಟ್ಟು ತುಷ್ಟಿಗುಣದಲ್ಲಿ ನಮ್ಗೆ ಆಪೋಸಿಟ್ ಆಗಿನೇ ಬರುತ್ತೆ. ಈಗ ನೋಡಿ ಒಂದು ವಸ್ತುವನ್ನ ನಿರಂತರವಾಗಿ ಒಟ್ಟು ತುಷ್ಟಿಗುಣವು ಇಳಿಮುಖ ದರದಲ್ಲಿ ಏರಿಕೆ ಆಗುತ್ತಾ ಹೋಗುತ್ತದೆ. ಅಂದ್ರೆ ನೀವು ಮಾಡ್ಕೋಬಹುದು, ಇಳಿಮುಖ ದರದಲ್ಲಿ ಏರಿಕೆ ಆಗುತ್ತಾ ಹೋಗುತ್ತದೆ. ಸೀಮಾಂತ ತುಷ್ಟಿಗುಣ ಒಂದು ವಸ್ತುವನ್ನು ನಿರಂತರವಾಗಿ ಉಪಯೋಗಿಸುತ್ತಾ ಹೋದಂತೆಲ್ಲ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ? ಇಳಿಮುಖವಾಗುತ್ತಾ ಹೋಗುತ್ತದೆ. ನೋಡಿ ಕ್ಲಿಯರ್. ನೆಕ್ಸ್ಟ್ ಒಟ್ಟು ತುಷ್ಟಿಗುಣವು ಗರಿಷ್ಠವಾಗಿದ್ದಾಗ, ನೋಡಿ ಇಲ್ಲಿ ನೋಡ್ಕೋಬೇಕು ರೇಖಾನಕ್ಷೆ. ಒಟ್ಟು ತುಷ್ಟಿಗುಣವು ಗರಿಷ್ಠವಾಗಿದ್ದಾಗ ಸೀಮಾಂತ ತುಷ್ಟಿಗುಣವು ಶೂನ್ಯವಾಗಿರುತ್ತದೆ. ನೋಡಿ ಇದು ಗರಿಷ್ಠ, ಇದು ಶೂನ್ಯವಾಗಿರುತ್ತದೆ. ನೆಕ್ಸ್ಟ್ ಒಟ್ಟು ತುಷ್ಟಿಗುಣವು ಇಳಿಮುಖವಾದಾಗ ಸೀಮಾಂತ ತುಷ್ಟಿಗುಣವು ಋಣಾತ್ಮಕವಾಗಿರುತ್ತದೆ. ನೋಡಿ ಇದು ಇಳಿಮುಖ, ಇದೇನಿದು ಋಣಾತ್ಮಕವಾಗಿ ಚಲಿಸ್ತಾ ಇರುತ್ತೆ. ಹಿಂಗೆ ನಾವು ಇದು ಏರಿಕೆ ದರದಲ್ಲಿ ಏರ್ತಾ ಇದೆ, ಇದು ಇಳಿಕೆ ಆಗ್ತಾ ಇದೆ, ಈ ರೀತಿಯ ವ್ಯತ್ಯಾಸಗಳನ್ನ ಮಾಡ್ತಾ ಬರಬೇಕು. ಓಕೆ, ಈಗ 6 ಮತ್ತು 10 ಈ ಪ್ರಶ್ನೆಗಳಲ್ಲಿ ನಮ್ಗೆ ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥದ್ದು. ನಂತರ ಇದೇ ಟಾಪಿಕ್ ನಲ್ಲಿ ಇನ್ನು 6 ಮಾರ್ಕ್ಸ್ ನ ಕ್ವಶನ್ಸ್ ನಲ್ಲಿ ತುಂಬಾ ಈಸಿಯಾಗಿ ನಾವು ತಗೊಂಡ್ತಕ್ಕಂಥ ಪ್ರಶ್ನೆ ಯಾವುದು ಅಂದ್ರೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು. ನೋಡಿ ನಮ್ಗೆ ಈಗಾಗಲೇ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಅದನ್ನು ಹಾಕೊಂಡ್ಬಿಟ್ಟು ನಮ್ಗೆ ಈ ಪಾಯಿಂಟ್ಸ್ ಅನ್ನ ಹಾಕೊಂತ ಹೋಗ್ಬಿಟ್ರೆ ತುಂಬಾ ಈಸಿ. ನೋಡಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು, ಐಸಿ ಇಂಡಿಫರೆನ್ಸ್ ಕರ್ವ್ ಟೆಕ್ನಿಕ್ಸ್ ಪ್ರಾಪರ್ಟೀಸ್ ಅಂತ ಕೇಳಿದ್ರೆ ನಮಗೆ 3 ಟೆಕ್ನಿಕ್ಸ್. ಫಸ್ಟ್ ಒನ್ ಏನು ನಮ್ಗೆ ಈಸಿಯಾಗಿ ಹಾಕಬಹುದು. ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಕ್ಲಿಯರ್, ಒಂದಾಯ್ತು. ಅಥವಾ ಔದಾಸೀನ್ಯ. ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆಯು ಮೇಲ್ಮುಖದ ರೇಖೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ನೀಡುತ್ತದೆ. ಹೇಗೆ ನೋಡಿ ಇಲ್ಲಿ ನಮ್ಗೆ ಡಯಾಗ್ರಾಮ್ ಆಗ್ತಾ ಹೋದಾಗ ನಮ್ಗೆ ಇದಾಗ್ತ. ನೆಕ್ಸ್ಟ್ ಥರ್ಡ್ ಒನ್, ಔದಾಸೀನ್ಯ ವಕ್ರರೇಖೆ ಒಂದನ್ನೊಂದು ಛೇದಿಸುವುದಿಲ್ಲ. ಕ್ಲಿಯರ್. ನೋಡಿ ಎಷ್ಟು ಈಸಿಯಾಗಿ ನಾವಿಲ್ಲಿ ಮಾರ್ಕ್ಸ್ ನ ತಗೋಬಹುದು. ನಂತರ ಇದಕ್ಕೆ ನಾವು 6 ಮಾರ್ಕ್ಸ್ ಪ್ರಶ್ನೆ ಆಗಿರೋದ್ರಿಂದ ನೀವು ಪಾಯಿಂಟ್ಸ್ ಹಾಕಿ ನಂತರ ಡಯಾಗ್ರಾಮ್ಗಳನ್ನು ಹಾಕಿ ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟದ್ದೇ ಆದ್ರೆ ನಮ್ಗೆ ಇಲ್ಲಿ 6 ಮಾರ್ಕ್ಸ್ ತುಂಬಾ ಈಸಿಯಾಗಿ ನಾವು ತಗೋಬಹುದು. ನೋಡಿ ಅದೇ ರೀತಿನೇ
ಈ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಇನ್ನೂ ಸಹ ಎಲ್ಲಿ ಹೆಚ್ಚು ಮಾರ್ಕ್ಸ್ ನಾವು ತಗೋಬಹುದು ಅಂತಂದ್ರೆ ಶಾರ್ಟ್ ಪೀರಿಯಡ್ ಮತ್ತು ಲಾಂಗ್ ಪೀರಿಯಡ್ ನಲ್ಲಿ ಕಾಸ್ಟ್ ಅಂದ್ರೆ ಅಲ್ಪಾವಧಿಯ ವೆಚ್ಚಗಳು ನೋಡಿ. ಇದು 4 ಮಾರ್ಕ್ಸ್ ನ ಕ್ವಶನ್ಸ್. ಅಲ್ಪಾವಧಿಯ ವೆಚ್ಚಗಳು ನೋಡಿ. ಅಲ್ಪಾವಧಿಯ ವೆಚ್ಚಗಳು ಅಂತ ನಮಗೆ ಬರೋದು ಈ ಮೈನ್ 7 ವೆಚ್ಚಗಳು ಬರ್ತವೆ. 4 ಮಾರ್ಕ್ಸ್ ನ ಕ್ವಶನ್ಸ್ ತುಂಬಾ ಈಸಿಯಾಗಿ ನಾವು ತಗೋಬಹುದು. ಇದಕ್ಕೆ ನಮಗೆ ಸೂತ್ರದ ಮೂಲಕ ಸಹ ನಾವು ತಗೊಂಡು ಹೋಗ್ತಿದ್ದೀವಿ. ಹೇಗೆ ನೋಡಿ, TFC, ನೆಕ್ಸ್ಟ್ PVC, ನೆಕ್ಸ್ಟ್ TC, AFC, ABC, AC, MC. ನೋಡಿ ಈ ಎಷ್ಟು ಈಸಿ ಇದೆ. ನಮ್ಗೆ ಇಷ್ಟು ಗೊತ್ತಾಯ್ತು ಅಂದ್ರೆ ಈಸಿ. TFC, TVC ನೋಡಿ, 2 TFC, TVC ಏನು ಕನ್ನಡದಲ್ಲಿ ನಾವು ಬರ್ಕೊಂತ ಹೋಗೋದು. ಅಲ್ಪಾವಧಿಯ ವೆಚ್ಚಗಳು ಯಾವ್ಯಾವು? ಈಗಾಗಲೇ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಒಟ್ಟು ಸ್ಥಿರ ವೆಚ್ಚ ಆಯ್ತು, ಮುಗಿತು. ಟೋಟಲ್ ವೇರಿಯಬಲ್ ಕಾಸ್ಟ್ ನಿಮ್ಗಾಗ್ಲೇ ಅದ್ರ ಡೆಫಿನಿಷನ್ಸ್ ಅರ್ಥ ಆಗಿದೆ, ಎಕ್ಸಾಂಪಲ್ ಸಹ ನೀಡಿದ್ವಿ. ಟೋಟಲ್ ವೇರಿಯಬಲ್ ಕಾಸ್ಟ್ ಅಂದ್ರೆ ಒಟ್ಟು ಬದಲಾಗುವ ವೆಚ್ಚ, ಮುಗಿತು. ಸ್ಥಿರ ಅನ್ನೋದು ವರ್ಡ್ ಸೇರಿಸ್ತೀರಾ, ಬದಲಾಗುವ ಅನ್ನೋದು ಸೇರಿಸ್ತೀರಾ. ನೆಕ್ಸ್ಟ್ TC ಟೋಟಲ್ ಕಾಸ್ಟ್ ಅಂದ್ರೆ ಒಟ್ಟು ವೆಚ್ಚ. ಕ್ಲಿಯರ್ ನೋಡಿ, ಅಂದ್ರೆ TFC ಪ್ಲಸ್ TVC ಇಸ್ ಈಕ್ವಲ್ TC. ಇವು ಎರಡನ್ನೂ ಕೂಡಿದಾಗ ಇದು ಬರುತ್ತೆ. ನಮ್ಗೆ ಈಗಾಗಲೇ ಗೊತ್ತಿದೆ ಸರ್, ಕೆಲವರಿಗೆ ಒಟ್ಟು ವೆಚ್ಚ ಅಂದ್ರೇನು, ಒಟ್ಟು ಬದಲಾಗುವ ವೆಚ್ಚ ಅಂದ್ರೇನು, ಸ್ಥಿರ ವೆಚ್ಚ. ಫಾರ್ ಎಕ್ಸಾಂಪಲ್, ಒಟ್ಟು ವೆಚ್ಚ ಒಂದು ಹೋಟೆಲ್ ಉದ್ಯಮ ಇದೆ. ಆ ಹೋಟೆಲ್ ಉದ್ಯಮಕ್ಕೆ ಕಟ್ಟಡಗಳು, ಬೋರ್ವೆಲ್, ಕರೆಂಟ್ ಎಳೆಸಿರೋದು, ಆಮೇಲೆ ಟೇಬಲ್ ಕುರ್ಚಿನೋ, ಪಾತ್ರೆಗಳು, ಸ್ಟವ್, ಇವೆಲ್ಲವೂ ಸಹ ಒಟ್ಟು ವೆಚ್ಚಕ್ಕೆ ಸೇರುತ್ತೆ. ಒಟ್ಟು ಬದಲಾಗುವ ವೆಚ್ಚ ಅಂದ್ರೆ ಯಾವುದು? ಲೇಬರ್ ಚಾರ್ಜ್, ಗ್ಯಾಸು, ತರಕಾರಿದು, ಅಕ್ಕಿದು, ಕರೆಂಟ್ ಬಿಲ್ಲು, ಪೆಟ್ರೋಲ್ ಬಿಲ್ಲು, ಇವೆಲ್ಲವೂ ಸಹ ಬದಲಾಗುವ ವೆಚ್ಚ. ನೋಡಿ, ಇವೆರಡನ್ನು ಕೂಡಿದ್ರೆ ಏನಾಗುತ್ತೆ? ಒಟ್ಟು ವೆಚ್ಚಗಳಾಗಿ ಬರುತ್ತೆ. ಈಗ ಒಂದು ಜಮೀನ್ಗೆ ಬೋರ್ವೆಲ್ ಕೊರೆಸಿದ್ದು, ಕರೆಂಟ್ ಎಳಿಸಿದ್ದು, ಫಿನ್ಸಿಂಗ್ ಮಾಡಿಸಿದ್ದು, ಅವೆಲ್ಲವೂ ಸಹ ಫಿನ್ಸಿಂಗ್ ಮಾಡಿಸಿದ್ದು, ಅವೆಲ್ಲವೂ ಸಹ ಒಟ್ಟು ವೆಚ್ಚಕ್ಕೆ ಬಂದ್ರೆ, ಅವತ್ತು ಗೊಬ್ಬರ ತಗೊಂಡೋಗಿದ್ದು, ನೀನು ಅವತ್ತು ಬೇಸೆ ಹೊಡೆದಿದ್ದು, ನೀರು ಕಟ್ಟಿದ್ದು, ಅಥವಾ ಕರೆಂಟ್ ಬಿಲ್ ಕರೆಂಟ್ ಇದ್ದು, ಇವೆಲ್ಲವೂ ಸಹ ನಮಗೆ ಬದಲಾಗುವ ವೆಚ್ಚಗಳಾಗ್ತವೆ. ನಂತರ ನೋಡಿ, ಟೋಟಲ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್. ಇದು ತುಂಬಾ ಈಸಿ. ಇಲ್ಲಿ FC ಇದೆ, ಇಲ್ಲಿ ಏನನ್ನು ಸೇರಿಸ್ಕೊಂಡಿದ್ರು, ಆವರೇಜ್ ಅಂದ್ರೆ ಸರಾಸರಿ. ಒತ್ತಕ್ಕೆ ಇಷ್ಟು ಖರ್ಚಾದ್ರೆ ಒಂದಕ್ಕೆ ಎಷ್ಟು ಖರ್ಚು ಆಯ್ತು. ನೆಕ್ಸ್ಟ್ ಆವರೇಜ್ ವೇರಿಯಬಲ್ ಕಾಸ್ಟ್. ಇದರಲ್ಲಿ ಇದನ್ನ ನಾವು ಡಿವೈಡ್ ಮಾಡ್ಬೇಕಷ್ಟೇ. ಅಂದ್ರೆ ABC ಅನ್ನ ಡಿವೈಡ್ ಮಾಡೋದು. ನೆಕ್ಸ್ಟ್ AC ಅಂದ್ರೆ ಆವರೇಜ್ ಕಾಸ್ಟ್. AFC ಪ್ಲಸ್ ABC ಇಸ್ ಈಕ್ವಲ್ ಟು AC. ನೋಡಿ, ಇದು ತುಂಬಾ ಈಸಿ ಆಗುತ್ತೆ. ಒಂದಕ್ಕೆ ಎಷ್ಟು ಖರ್ಚಾಯಿತು, ನೆಕ್ಸ್ಟ್ ಒಂದು ಬದಲಾಗುವ ವೆಚ್ಚ ಎಷ್ಟು ಖರ್ಚಾಯಿತು, ನೆಕ್ಸ್ಟ್ ಒಂದಕ್ಕೆ ಪೂರ್ಣವಾಗಿ ಆವರೇಜ್ ಕಾಸ್ಟ್ ಎಷ್ಟು, ಸ್ಥಿರ ಎಷ್ಟು, ಬದಲಾಗದ ಎಷ್ಟು. ನೆಕ್ಸ್ಟ್ MC ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಒಂದು ಹೆಚ್ಚುವರಿ ಘಟಕವನ್ನು ಉಪಯೋಗಿಸಿದಾಗ ಸಿಗ್ತಕ್ಕಂಥ ವೆಚ್ಚವೇ ಹೇಳಿ MC. ಇದನ್ನ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಓಕೆ, ಇದು 4 ಅಂಕದ ಪ್ರಶ್ನೆಗಳು. ತುಂಬಾ ಈಸಿಯಾಗಿ ನಾವು ತಗೋಬಹುದು. ನೋಡಿ, TFC ಅನ್ನ ಕಂಡುಹಿಡಿಯೋದು ಹೇಗೆ, TC ಕಂಡುಹಿಡಿಯೋದು ಹೇಗೆ, ಅದೆಲ್ಲ ಸೂತ್ರಗಳನ್ನ ನೀವು ಈಗಾಗಲೇ ನಮ್ಮ ಉಪನ್ಯಾಸಕ ವರ್ಗದವರು ಮತ್ತು ಟೆಕ್ಸ್ಟ್ ಬುಕ್ ನಲ್ಲಿ ಮಾಹಿತಿಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ರ. ಇಲ್ಲಿ ಏನ್ ಕನ್ಫ್ಯೂಷನ್ ಆಗ್ತಿವೆ ಅಂತಂದ್ರೆ ಅಲ್ಪಾವಧಿಯ ವೆಚ್ಚಗಳು ಮತ್ತು ದೀರ್ಘಾವಧಿಯ ವೆಚ್ಚಗಳು ಅಂತ ಕೇಳ್ತೀನಿ. ನೋಡಿ, ದೀರ್ಘಾವಧಿಯ ವೆಚ್ಚಗಳಲ್ಲಿ ಇವು ಎಲ್ಲ ಇರೋದಿಲ್ಲ. ಇಲ್ಲಿ ಕೇವಲ ಇರೋದು 3: LRAC ಮತ್ತು LRLC ಮತ್ತು LC ಅಲ್ವಾ. ಓಕೆ, LRAC ಲಾಂಗ್ ರಿಟರ್ನ್ ಮಾರ್ಜಿನಲ್ ಕಾಸ್ಟ್, ಲಾಂಗ್ ರಿಟರ್ನ್ ಆವರೇಜ್ ಕಾಸ್ಟ್, ಟೋಟಲ್ ಕಾಸ್ಟ್. ನೋಡಿ, ಅಲ್ಲಿ ಬರ್ತಕ್ಕಂಥದ್ದು ಮೇನ್ ಆಗಿ ನಾವು 3 ಮಾತ್ರ ತಗೊಳ್ತೀವಿ. ನಮ್ಮ ವಿದ್ಯಾರ್ಥಿಗಳು ಬಹುತೇಕ ಇಲ್ಲದು ಮತ್ತು ಅಲ್ಲೇ ಕನ್ಫ್ಯೂಷನ್ ಹೋಗ್ಬಿಟ್ಟು ಇದು 7 ಅಲ್ಲಿಗೆ ಹಾಕೋದು, ಅವೆರಡನ್ನ ತಂದು ಹೀಗೆ ಹಾಕೋದು. ನೋಡಿ, ಆ ರೀತಿ ಆಗದಾಗೇನೆ ನಮಗೆ ಹೆಚ್ಚು ಗಮನಿಸಬೇಕು. ನೆಕ್ಸ್ಟ್ ವೆಚ್ಚಗಳದ್ದು ಆದ್ಮೇಲೆ ಇದರಲ್ಲಿ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಇನ್ನು ಎಲ್ಲಿ ನಾವು ಮಾರ್ಕ್ಸ್ ನ ತಗೋಬಹುದು? ಮಾರ್ಕೆಟ್ ಪೀರಿಯಡ್ ನಾವು ಹೋಗ್ಬೋದು. ಈಸಿಯಾಗಿ ನಾವು ಮಾರ್ಕ್ಸ್ ನ ಸೆಕ್ಯೂರ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ನಲ್ಲಿ ನಮ್ಗೆ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಹೇಗೆ ಅಂದ್ರೆ ನಮ್ಮಲ್ಲಿ ಇರೋದು 4: ಒಂದು ಪರ್ಫೆಕ್ಟ್ ಕಾಂಪಿಟೇಷನ್, ಇನ್ನೊಂದು ಇಂಪರ್ಫೆಕ್ಟ್ ಕಾಂಪಿಟೇಷನ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನೋಡಿ, ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ,
ಇದು ಬರುತ್ತೆ ನಮಗೆ. ನೆಕ್ಸ್ಟ್ ಇನ್ಪರ್ಫೆಕ್ಟ್ ಕಾಂಪಿಟೇಷನ್ ನಲ್ಲಿ ಇಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆ, ನೆಕ್ಸ್ಟ್ ಸ್ವಾಮ್ಯಯುತ ಮಾರುಕಟ್ಟೆ, ನೆಕ್ಸ್ಟ್ ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ. ನೋಡಿ, ಇವು 4ರಲ್ಲಿ ಪರಿಪೂರ್ಣ, ಏಕಸ್ವಾಮ್ಯ, ಸ್ವಾಮ್ಯಯುತ, ಕೆಲ ಜನ ಸ್ವಾಮ್ಯ. ಇದರಲ್ಲಿ ಕನಿಷ್ಠ ಅಂತಂದ್ರೂ ಸಹ 1 or 2 2 ಇರಲೇಬಹುದು ಅಥವಾ ಒಂದಾದ್ರೂ ಇದ್ದೇ ಇರುತ್ತೆ. ಬರೀ ಕೇವಲ ಲಕ್ಷಣಗಳನ್ನ ಕೇಳಬಹುದು ಅಥವಾ ಈ ಮಾರುಕಟ್ಟೆ ಎಂದ್ರೆ ಅಂತ 1 ಮಾರ್ಕ್ಸ್ ಡೆಫಿನಿಷನ್ಸ್ ಅನ್ನ ಕೇಳಬಹುದು. ಇಲ್ಲಿ ಈಸಿಯಾಗಿ ನಾವು ಮಾರ್ಕ್ಸ್ ನ ತಗೊಂಡ್ಬಿಡ್ತೀವಿ. ನಾವು ಏನ್ ಮಾಡ್ಬೇಕು ಅಂತ ನೀವು 4 ಮಾಡ್ಬಿಟ್ಟು ಒಂದು ಚಾರ್ಟ್ ಟೈಪ್ ಮಾಡ್ಕೊಂಡ್ಬಿಡ್ಬೇಕು. ಹೆಂಗೆ, ಈಗ ಅಲ್ಲೇ ನಮ್ಗೆ ಇನ್ನೂ ಒಂದು ಟೈಮ್ ಇದೆ, ಇನ್ನೂ 10-12 ದಿವಸಗಟ್ಟಲೆ ಟೈಮ್ ಇದೆ. ಒಂದು ಚಾರ್ಟ್ ಟೈಪ್ ಮಾಡ್ಕೊಂಡ್ಬಿಟ್ರಾಯ್ತು. ಪರಿಪೂರ್ಣ ಪೈಪೋಟಿ ಅಂದ್ರೆ ಏನು ನಿಮ್ಗೆ ಈಗಾಗಲೇ ಗೊತ್ತಿದೆ. ಅಂದ್ರೆ ಒಂದೇ ತೆರನಾಗಿರ್ತಕ್ಕಂಥ ವಸ್ತುಗಳು, ಎಲ್ಲೇ ಭಿನ್ನತೆ ಇಲ್ಲ, ಆಮೇಲೆ ಒಂದೇ ಗುಣಮಟ್ಟವನ್ನು ಹೊಂದಿರತಕ್ಕಂಥ ವಸ್ತುಗಳು. ಇವಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ಲಿ ಹೆಚ್ಚು ಲಕ್ಷಣಗಳಲ್ಲಿ ನಮ್ಗೆ ಈಸಿ. ಇದಕ್ಕೆ ಆಪೋಸಿಟ್ ಇದಾಗಿರ್ತದೆ. ಹೇಗೆ, ಕೆಲವುಗಳಲ್ಲಿ ಇಲ್ಲಿ ಕೊಳ್ಳುವವರ ಸಂಖ್ಯೆನೂ ಹೆಚ್ಚಿರುತ್ತೆ, ಮಾರುವವರ ಸಂಖ್ಯೆನೂ ಹೆಚ್ಚಿರುತ್ತೆ. ಇಲ್ಲಿ ನಿರ್ಗಮನ ಮತ್ತು ಆಗಮನಕ್ಕೆ ಸ್ವತಂತ್ರತೆ ಇರುತ್ತೆ. ನಂತರ ಬೆಲೆಗಳು ಒಂದೇ ರೀತಿಯಾಗಿರುತ್ತೆ, ವಸ್ತುವಿನ ಗುಣಮಟ್ಟನೂ ಸಹ ಒಂದೇ ರೀತಿಯಾಗಿರುತ್ತೆ. ಇಂತಹ ಫೀಚರ್ಸ್ ಗಳನ್ನ ನೀವಿಲ್ಲ ಈಸಿಯಾಗಿ ಹಾಕೊಂತ ಹೋಗ್ಬೋದು. ಇಲ್ಲಿ ಏಕಸ್ವಾಮ್ಯ ಹೆಸರು ಸೂಚಿಸ್ತಾ ಇದೆ, ಯಾಕಂದ್ರೆ ಒಬ್ಬನೇ, ಅಂದ್ರೆ ಇಲ್ಲಿ ಒಬ್ಬನೇ ಮಾರಾಟಗಾರ ಇರ್ತಾನೆ. ಇಲ್ಲಿ ಬೆಲೆಯಲ್ಲಿ ತಾರತಮ್ಯತೆ ಇರುತ್ತೆ. ಇಲ್ಲಿ ಆ ಬೇರೆ ವಸ್ತುಗಳನ್ನ ಮಾರ್ಕೆಟ್ಗೆ ಎಂಟ್ರಿ ಆಗ್ಬೇಕಾದ್ರೆ ಅವನಿಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇವುಗಳನ್ನ ಈ ರೀತಿಯಲ್ಲಿ ನಾವಿಲ್ಲಿ ಹಾಕಬೇಕು. ಇದು ಸ್ವಾಮ್ಯಯುತ ಅಂತಂದ್ರೆ ಸ್ವಲ್ಪ ನಮ್ಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಸಮ್ಮಿಲನವಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಇರ್ತಕ್ಕಂಥವುಗಳಲ್ಲಿ ಈ ಸ್ವಾಮ್ಯಯುತ ಮಾರುಕಟ್ಟೆನಲ್ಲಿ ಇಲ್ಲಿ ಕೊಳ್ಳುವ ಸಂಖ್ಯೆನೂ ಹೆಚ್ಚಾಗಿರುತ್ತೆ, ಮಾರುವ ಸಂಖ್ಯೆನೂ ಸಹ ಹೆಚ್ಚಾಗಿ ಇರುತ್ತೆ. ಆದ್ರೆ ಇಲ್ಲಿ ಬೆಲೆಗಳಲ್ಲಿ ವಸ್ತುಗಳ ವೈವಿಧ್ಯತೆಯನ್ನ ನಾವು ಕಾಣ್ತೀವಿ. ಒಂದು ಪ್ರಾಡಕ್ಟ್ಗೆ ಇನ್ನೊಂದು ಪ್ರಾಡಕ್ಟ್ ಆಲ್ಟರ್ನೇಟಿವ್ಸ್, ಬೇರೆ ಬೇರೆ ಪ್ರೊಡಕ್ಷನ್ಸ್ ಗಳು ಇರ್ತವೆ. ಬೆಲೆಯಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಈ ಪ್ರೆಸೆಂಟ್ ಇರ್ತಕ್ಕಂಥ ಬಹುತೇಕ ಮಾರುಕಟ್ಟೆಗಳಲ್ಲಿ ಸಹ ಇದನ್ನು ಸ್ವಾಮ್ಯಯುತ ಮಾರುಕಟ್ಟೆಗಳು ನೀವು ಇದನ್ನ ಹಾಕ್ತೀವಿ. ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಅಂತಂದ್ರೆ ಹೆಸರೇ ಸೂಚಿಸ್ತಾ ಇದೆ, ಇದು ಕೆಲ ಜನ ಸ್ವಾಮ್ಯ ಮಾರುಕಟ್ಟೆಗಳು. ಕೆಲವರೇ ಇರ್ತಾರೆ, ಅಂದ್ರೆ ಇಲ್ಲಿ ಇಬ್ರು ಇರಲ್ಲ, ಇಬ್ಬರಿಗಿಂತ ಹೆಚ್ಚು ಒಬ್ಬರಲ್ಲ, ಅದನ್ನ ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ ಅಂತೀವಿ. ಇಲ್ಲೂ ಸಹ ಕೆಲವೇ ಜನ ವ್ಯಕ್ತಿಗಳಿರ್ತಾರೆ. ಇಲ್ಲಿ ಮೈನ್ ಏನಪ್ಪಾ ಅಂದ್ರೆ ಪ್ರೈಸ್ ರಿಜಿಡಿಟಿ, ಬೆಲೆಯ ಕಾಠಿಣ್ಯತೆ ಅಂತ ಒಂದು ಹೊರಡಿದೆ. ಏನ್ ಬೆಲೆಯ ಕಾಠಿಣ್ಯತೆ ಅಂತಂದ್ರೆ ಎಲ್ಲರೂ ಸಹ ಕೆಲ ಜನ ಸ್ವಾಮ್ಯದಲ್ಲಿ ಎಲ್ಲರೂ ಇಲ್ಲ ಬೆಲೆಯನ್ನು ಏರಿಸಬೇಕು, ಇಲ್ಲ ಕಡಿಮೆ ಆಗಬೇಕು. ಫಾರ್ ಎಕ್ಸಾಂಪಲ್, ಒಂದು ಆಯಿಲ್ ಬೆಲೆನೋ ಅಥವಾ ಒಂದು ಸಿಮೆಂಟ್ ಬೆಲೆನೋ ಈ ಕೆಲ ಜನ ಸ್ವಾಮ್ಯ ಉದಾಹರಣೆ ಕೊಡ್ತೀವಿ ಅಂದ್ರೆ, ಸಿಮೆಂಟ್ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ಒಬ್ರು ಹೆಚ್ಚಿಗೆ ಮಾಡಲ್ಲ, ಅಥವಾ ಆಯಿಲ್ ರೇಟ್ ಅನ್ನು ಜಾಸ್ತಿ ಆಗುತ್ತೆ ಅಂದ್ರೆ ಒಬ್ರು ಮಾಡಲ್ಲ. ಎಲ್ಲರೂ ಸೇರ್ಕೊಂಡು ಒಂದೇ ಸರಿ ಮಾತಾಡ್ಕೊಂಡ್ಬಿಟ್ಟು ರೈಸ್ ಮಾಡಿರ್ತಾರೆ, ಇಲ್ಲ ಕಡಿಮೆ ಮಾಡಿರ್ತಾರೆ. ಕಾರಣ ಏನು ಅಂತಂದ್ರೆ ಕಾಂಪಿಟೇಷನ್. ಈಗ ಕಡಿಮೆ ಮಾಡಿದ್ರೆ ಹೆಚ್ಚು ಅವ್ರ ವಸ್ತುವಿಗೆ ಡಿಮ್ಯಾಂಡ್ ಬರುತ್ತೆ, ಅಥವಾ ಬೆಲೆ ಹೆಚ್ಚು ಮಾಡಿದ್ರೆ ಅವ್ರ ವಸ್ತುವನ್ನು ಯಾರು ಕೊಳ್ಳೋದಿಲ್ಲ. ಈಗ ಹೋಟೆಲ್ ಉದ್ಯಮನೇ ಆಗ್ಲಿ, ಈಗ ಮೊನ್ನೆ ನೀವೊಂದು ರೀಸೆಂಟ್ ಆಗಿ ಕೇಳ್ತಿದ್ರ, ಹೋಟೆಲ್ ಉದ್ಯಮ ಸಹ ಒಂದು ಇದಕ್ಕೆ ನಾವು ಉದಾಹರಣೆ ತಗೊಳ್ಳೋದಾದ್ರೆ, ಕೆಲವರು ಮಾತ್ರ ಮಾಡೋದಿಲ್ಲ, ಎಲ್ಲರೂ ಒಂದ್ಮೇಲೆ ರೇಟ್ ಅನ್ನು ಜಾಸ್ತಿ ಮಾಡಬಹುದು, ಇಲ್ಲ ಕಡಿಮೆ ಮಾಡಬಹುದು. ನೋಡಿ, ಆ ರೀತಿಯಾಗಿ ಕೆಲವರು ಇರ್ತಕ್ಕಂಥ ಮಾರುಕಟ್ಟೆ ಆಗಿದೆ. ಇಲ್ಲಿ ಈಸಿಯಾಗಿ ನಾವು ಮಾರ್ಕ್ಸ್ ನ ಪಡ್ಕೊಳ್ಳಿಕ್ಕೆ ಈ ಸ್ವಾಮ್ಯಯುತ ಮಾರ್ಕೆಟ್ನಲ್ಲಿ ಇಲ್ಲಿ ನಾವು ಮಾರ್ಕೆಟ್ ನಲ್ಲಿ ತಗೋಬಹುದು. ಇಲ್ಲಿ ಕನಿಷ್ಠ ಅಂತ 4 ಮಾರ್ಕ್ಸ್ ನಾವು 2 ಪ್ರಶ್ನೆಗಳು ಡೆಫಿನೆಟ್ ಆಗಿರ್ತವೆ, ಅಥವಾ 2 ಮಾರ್ಕ್ಸ್ ಗಾದ್ರೂ ಸಹ ಒಂದನ್ನು ಕೇಳಬಹುದು. ಈಸಿಯಾಗಿ ಒಂದು ಚಾರ್ಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ತುಂಬಾ ಈಸಿಯಾಗಿ ನಮಗೆ ಅನುಕೂಲತೆ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಬಂದಾಗ ಹೆಚ್ಚು ನಮಗೆ ಈಸಿಯಾಗಿ ನಾವು ಸೆಲೆಕ್ಟ್ ಮಾಡ್ತಾ ಬಂದ್ಬಿಡ್ಬಹುದು. ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ನಮಗೆ ರಾಷ್ಟ್ರೀಯ ಆದಾಯಕ್ಕೆ ನಾವು ನೋಡಿದ್ರೆ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ತಗೊಂಡ್ಬಿಡೋದು. ಅಂದ್ರೆ ಇಲ್ಲಿ 6 ಪಾಯಿಂಟ್ಸ್ ಇದೆ. ಅದಕ್ಕೆ ಯಾವುದು ಸಮಗ್ರ ಆರ್ಥಿಕ ಅನನ್ಯತೆಗಳು ಈಸಿಯಾಗಿ ನಾವು ತೆಗಿಬಹುದು. ಹೇಗೆ ನೋಡಿ, ಜಿಡಿಪಿ, ಜಿಎನ್ಪಿ, ಎನ್ಡಿಪಿ, ಎನ್ಎನ್ಪಿ, ಫ್ಯಾಕ್ಟರ್ಸ್ ಆಫ್ ಕಾಸ್ಟ್, ಪಿಐ. ನೋಡಿ, ಇಷ್ಟು ನಾವು ಪರ್ಫೆಕ್ಟ್ ಆಗ್ತಾ ಬಂದ್ಬಿಟ್ರೆ ಈಸಿ. ಇದು 6 ಮಾರ್ಕ್ಸ್ ನ ಪ್ರಶ್ನೆಗಳು. ಹೇಗೆ ನೋಡಿ, ಜಿಡಿಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಆದಾಯ ಹಂಗಂದ್ರೆ ಏನು, ದೇಶದ ಒಳಗಡೆನೆ ಉತ್ಪಾದನೆ ಆದಂತ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯ. ನೆಕ್ಸ್ಟ್ ಜಿಎನ್ಪಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ನೋಡಿ,
ಅಂದ್ರೆ ನಿವ್ವಳತೆಯನ್ನ ಕಳೆದ ನಂತರ ಹೊರದೇಶದಿಂದ ಗಳಿಕೆಯನ್ನು ಸೇರಿಸ್ಕೊಂಡಿರ್ತೀವಿ. NDP ಡೊಮೆಸ್ಟಿಕ್ ನಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನಿವ್ವಳತೆಯನ್ನ ಕಳೆದಿರ್ತಕ್ಕಂಥದ್ದು. NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ ಕಾಸ್ಟ್ ಅನ್ನು ಕಳೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಪರ್ಸನಲ್ ಇನ್ಕಮ್. ಇವುಗಳನ್ನ ಸಮಗ್ರ ಆರ್ಥಿಕತೆ ಅನನ್ಯತೆಗಳು ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಇದೇ ರಾಷ್ಟ್ರೀಯ ಆದಾಯದಲ್ಲಿ ರಾಷ್ಟ್ರೀಯ ವರಮಾನವನ್ನು ಮಾಪನ ಮಾಡುವ ವಿಧಾನಗಳು ನೋಡಿ. ಮೇನ್ ಆಗಿ ಮೂರೇ ವಿಧಾನಗಳು. ಇದರ 2 ಮಾರ್ಕ್ಸ್ ಇದೆ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ ನಮ್ಗೆ ಕೇಳೋ ಸಾಧ್ಯತೆ ಇರುತ್ತೆ. ಒಂದು ಉತ್ಪನ್ನದ ವಿಧಾನ, ಇನ್ನೊಂದು ಆದಾಯದ ವಿಧಾನ, ಇನ್ನೊಂದು ವೆಚ್ಚದ ವಿಧಾನ. ನೋಡಿ 2 ಮಾರ್ಕ್ಸ್ 4 ಮಾರ್ಕ್ಸ್ ಏನ್ ತಗೋಬಹುದು. ಉತ್ಪನ್ನದ ವಿಧಾನ ಒಂದು ರಾಷ್ಟ್ರೀಯ ಮಾಪನ ಮಾಡಕ್ಕೆ ಬರೀ ಒಂದೇ ವಿಧಾನ ಅಂತಲ್ಲ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡೋದಾದ್ರೆ ಉತ್ಪನ್ನವಾದರೂ ಲೆಕ್ಕ ಹಾಕಬಹುದು, ಇಲ್ಲ ವೆಚ್ಚ ಹಾಕಬಹುದು, ಇಲ್ಲ ಅಂತಂದ್ರೆ ಆದಾಯವನ್ನು ಸಹ ಉತ್ಪನ್ನ, ಆದಾಯ, ವೆಚ್ಚ ನೋಡಿ ಈ ಮೂರನ್ನು ಸಹ ಗಣನೆಗೆ ತಗೊಂಡ್ಬಿಟ್ರೆ ಇಲ್ಲಿ ನಮ್ಗೆ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ನ ತಗೊಳ್ಳಿಕ್ಕೆ ಈ ನ್ಯಾಷನಲ್ ಇನ್ಕಮ್ ನಲ್ಲಿ ತುಂಬಾ ಈಸಿಯಾಗಿ ನಾವು ಮಾರ್ಕ್ಸ್ ನ ಇಲ್ಲಿ ತಗೋಬಹುದು. ನೆಕ್ಸ್ಟ್ ನೋಡಿ, ಮನಿ ಅಂಡ್ ಬ್ಯಾಂಕಿಂಗ್ ನಲ್ಲಿ ನಮಗೆ ಬಹಳ ಈಸಿಯಾಗಿ ಸಿಗ್ತಕ್ಕಂಥ ಮಾರ್ಕ್ಸ್. ಇವು 2 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ಸಹ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಡಿಬೇಟ್ ಏನು ವ್ಯತ್ಯಾಸಗಳನ್ನ ಕೇಳಿದಾಗ ಆನ್ಸರ್ ನ ಕನ್ಫ್ಯೂಷನ್ ಮಾಡಿದ್ರು ಸಹ ಕೆಲವು ಬರೆಯುವ ಸಾಧ್ಯತೆಗಳು ಇರ್ತವೆ. ಹೇಗೆ 2 ಕಾರ್ಯಗಳೇ, ಒಂದು ಹಣದ ಕಾರ್ಯಗಳು, ಇನ್ನೊಂದು ನೋಡಿ RBIನ ಕಾರ್ಯಗಳು ನೋಡಿ. ಇವೆರಡೂ ಇದಾವಲ್ಲ, ಇವುಗಳನ್ನ ನಾವು ಈಸಿಯಾಗಿ ನಾವು ಬಿಡಿಸಬಹುದು. ಡೆಫಿನೆಟ್ ಕ್ವಶನ್ಸ್ ಇವೆರಡರಲ್ಲಿ. ಹೇಗೆ ಹಣದ ಕಾರ್ಯಗಳು ಯಾವುವು ಅಂತ 4 ಮಾರ್ಕ್ಸ್ ಕೇಳಬಹುದು ಇಲ್ಲಿ, ಅಥವಾ ಇನ್ನೇನು ಕೇಳಬಹುದು ಅಂತಂದ್ರೆ ಹಣದ ಕಾರ್ಯಗಳು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ಹೋಗಲಾಡಿಸಬಹುದು. ನೋಡಿ ಇಲ್ಲಿ 6 ಮಾರ್ಕ್ಸ್ಗಾದ್ರೂ ಕೇಳಬಹುದು ಅಥವಾ 4 ಮಾರ್ಕ್ಸ್ಗಾದ್ರೂ ಕೇಳಬಹುದು. ಈಸಿಯಾಗಿ ನಾವು ಇಲ್ಲಿ ತಗೊಳ್ಬಹುದು ಮಾರ್ಕ್ಸ್. ನೆಕ್ಸ್ಟ್ ಇಲ್ಲಿ RBIನ ಕಾರ್ಯಗಳು ನೋಡಿ. ಹಣದ ಕಾರ್ಯಗಳು ನಾವು ಮೇನ್ ಆಗಿ ನಾವು 2 ಪಾರ್ಟ್ ನ ಮಾಡ್ತಾ ಬರ್ತೀವಿ. ಯಾವ 2 ಪಾರ್ಟ್? ಈಗ ನಾವು ಹಣದ ಕಾರ್ಯಗಳನ್ನ ಪ್ರಾಥಮಿಕ ಕಾರ್ಯಗಳು ಮತ್ತು ಮಾಧ್ಯಮಿಕ ಕಾರ್ಯಗಳು. ಏನು ಪ್ರಾಥಮಿಕ ಕಾರ್ಯಗಳನ್ನ ಮತ್ತೆ ನಾವು ಪಾರ್ಟ್ ಮಾಡ್ಕೊಳ್ತೀವಿ. ಪ್ರಾಥಮಿಕ ಕಾರ್ಯಗಳು ಇರೋದು 2. ಒಂದು ವಿನಿಮಯದ ಮಾಧ್ಯಮವಾಗಿರುತ್ತೆ, ಇನ್ನೊಂದು ಮೌಲ್ಯಮಾಪನದ ಸಾಧನವಾಗಿದೆ. ನೋಡಿ ಎಷ್ಟು ಈಸಿ. ಅದು ದುಡ್ಡು ಏನ್ ಕೆಲಸ ಮಾಡುತ್ತೋ ಅದನ್ನ ನಾವು ಈಸಿಯಾಗಿ ತಗೋಬಹುದು. ಒಂದು ವಿನಿಮಯದ ಮಾಧ್ಯಮವಾಗಿರುತ್ತೆ, ಇನ್ನೊಂದು ಮೌಲ್ಯಮಾಪನ ಮಾಡುತ್ತೆ. ಇದು ಮಾಧ್ಯಮಿಕ ಕಾರ್ಯಗಳು ನೋಡಿ. ವರ್ಗಾವಣೆ, ಹಣವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆಗೆ ಸಹಾಯ ಮಾಡುತ್ತೆ. ಹಣವು ಸಂಗ್ರಹಣೆಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಲೇವಾದೇವಿ ವ್ಯವಹಾರಗಳ ಅನುಕೂಲತೆ ಮಾಡಿಕೊಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ನಾವು ಮಾರ್ಕ್ಸ್ ತಗೋಬಹುದು. ದುಡ್ಡನ್ನ ಇನ್ನೊಂದು ಕಡೆಗೆ ನಾವು ವರ್ಗಾಯಿಸಬಹುದು. ಅಂದ್ರೆ ಈ ಊರಿನಲ್ಲಿ ಅಸೆಟ್ ಅನ್ನು ಇನ್ನೊಂದು ಊರಿಗೆ ತಗೊಂಡು ಹೋಗಿ ಮಾಲಿಕೊಂಡಬಹುದು, ಇದನ್ನು ಮಾರಿ, ಅದು ವರ್ಗಾವಣೆ. ಸಂಗ್ರಹಣೆ, ನಾವು ಹಿಂದೆಲ್ಲ ಸಾಟಿ ವಿನಿಮಯ ಪದ್ಧತಿನಲ್ಲಿದ್ದಾಗ ವಸ್ತುಗಳನ್ನೆಲ್ಲ ಸಂಗ್ರಹಿಸಿಕೊಂಡೇ ಇರಬೇಕಾಗಿತ್ತು, ನನಗೆ ಬೇಕಾದ ಮಾಡಬಹುದಾಯ್ತು. ಈಗ ಹಂಗಿಲ್ಲ, ನಾವು ದುಡ್ಡನ್ನು ಸಂಗ್ರಹಿಸಿಟ್ಟಿರ್ಬೋದು, ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಬೇರೆ ತೆಗೆದುಹಾಕಬಹುದು, ಸಂಗ್ರಹಣೆ. ನೆಕ್ಸ್ಟ್ ಲೇವಾದೇವಿ ವ್ಯವಹಾರ, ಯಾರಿಗೆ ಏನ್ ಕೊಡ್ತೀವಿ, ಯಾರು ತಗೊಂತೀವಿ, ಮತ್ತೆ ಅವರು ಲೇವಾದೇವಿ ಕೊಟ್ಟದಕ್ಕೆ ತಗೊಂಡದಕ್ಕೆ ಹಣದ ಮೂಲಕನೇ ನಡೆಯುತ್ತೆ. ಈ ವಸ್ತುನು ಸಹ ಇದನ್ನ 6 ಮಾರ್ಕ್ಸ್ಗೆ ಕೇಳ್ತಾರೆ ಅಂದ್ರೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ಹೇಗೆ ಹೋಗಲಾಡಿಸುತ್ತೆ ಅಂತ ಕೇಳಿದಾಗ ನಮ್ಮ ವಿದ್ಯಾರ್ಥಿಗಳು ಬರೀ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನ ಬರುವ ಸಾಧ್ಯತೆ ಇರುತ್ತೆ. ಹಾಗಲ್ಲ, ಸೇಮ್ ಇದೇ ಕಾರ್ಯಗಳನ್ನೇ ನೀವು ಬರೆದು ಲಾಸ್ಟ್ ವರ್ಡ್ನಲ್ಲಿ ಬರೆಯಿರಿ. ಏನು ಇದು ಮೌಲ್ಯಮಾಪನದ ಸಾಧನ. ಸಾಟಿ ವಿನಿಮಯ ಪದ್ಧತಿನಲ್ಲಿ ಮೌಲ್ಯಮಾಪನದ ಕೊರತೆ ಇತ್ತು, ಇದು ಮೌಲ್ಯಮಾಪನವನ್ನು ಹೋಗಲಾಡಿಸ್ತಾ ಇದೆ. 1-2 ಲೈನ್ಗಳನ್ನ ನೀವು ಕನ್ಕ್ಲೂಷನ್ ಮಾಡ್ತಾ ಈ ಆನ್ಸರ್ನ ಮಾಡಬಹುದು. ಓಕೆ. ನೆಕ್ಸ್ಟ್ RBIನ ಕಾರ್ಯಗಳು ಕೇಳಿದಾಗ ನೋಡಿ ತುಂಬಾ ಈಸಿ ಡೆಫಿನೆಟ್ ಕ್ವಶನ್ಸ್ ಗಳು ಇವೆಲ್ಲ. RBIನ ಕಾರ್ಯಗಳಲ್ಲಿ ನಾವು ಮೈನ್ ಆಗಿ 4 ನಾವು ತಗೋಬಹುದು. ಮೊದಲನೇದಾಗಿ ನೋಡಿ, ನೋಟ್ಗಳನ್ನ ಮುದ್ರಣ ಮಾಡುತ್ತೆ. ಈಸಿ. ನೀವು ಇದನ್ನ ಬರೀ ಕೇವಲ ಪಾಯಿಂಟ್ಸ್ ಅನ್ನೇ ಬರೆದ್ರೆ ನಾವು ಕೊಡೋದು ಬರೀ 2 ಮಾರ್ಕ್ಸ್ ಕೊಡಬಹುದು. ಅದನ್ನ ನೀವು ಎಕ್ಸ್ಪ್ಲನೇಷನ್ ಅನ್ನ ಮಾಡಬೇಕು. ಅಲ್ಲಿ ನೀವು ಪ್ರಶ್ನೆಗಳನ್ನ ಓದ್ಬೇಕಾದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇರಬೇಕು. ಹೇಗೆ ಅದನ್ನು ವಿವರಿಸ್ರಿ ಅಂದ್ರೆ ವಿವರಿಸಬೇಕು. ಬರೀ ಕೇವಲ ನೀವು ಪಾಯಿಂಟ್ಸ್ ಗಳನ್ನ ಹಾಕಿ ನಾವು ಪೂರ್ಣಾಂಕಗಳನ್ನ ಕೊಡಕ್ ಆಗೋದಿಲ್ಲ. ನೋಡಿ ನೋಟ್ಗಳ ಮುದ್ರಣ. ನೆಕ್ಸ್ಟ್ ಸರ್ಕಾರಿ ಬ್ಯಾಂಕ್
ಇದು ಪ್ಯೂರ್ ಗವರ್ಮೆಂಟ್. ಯಾಕೆ ಗವರ್ಮೆಂಟ್ ಕೆಲಸ ಏನ್ ಮಾಡುತ್ತೆ? ನೆಕ್ಸ್ಟ್ ಬ್ಯಾಂಕುಗಳ ಬ್ಯಾಂಕ್ ನೋಡಿ, ನೋ ಸ ಬ್ಯಾಂಕ್ ಕ್ಲಿಯರ್. ನೆಕ್ಸ್ಟ್ ವಿದೇಶಿ ವಿನಿಮಯವನ್ನ ಸಂಗ್ರಹಣೆ ಮಾಡುತ್ತೆ. ಯಾವುದು? RBI ವಿದೇಶಿ ವಿನಿಮಯ ಸಂಗ್ರಹಣೆ ಮಾಡುತ್ತೆ. ನೆಕ್ಸ್ಟ್ ನೋಡಿ, ನೋಟುಗಳು, ಇದಕ್ಕೆ ಒಂದು ಸೂತ್ರವನ್ನು ಸಹ ನಾವು ಹಾಕೊಂಡಿದ್ವಿ. ನೆಕ್ಸ್ಟ್ ಅಂತಿಮ ತೀರುವಳಿ ಕ್ಲಿಯರಿಂಗ್ ಹೌಸ್ ಅಂದ್ರೆ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ನಾವು ತಗೊಂಡು ಹೋಗ್ಬೇಕಾದ್ರೆ ಯಾವ ರೀತಿಯಾಗಿ ಕ್ಲಿಯರಿಂಗ್ ಹೌಸ್ ಮಾಡಲಿಕ್ಕೆ ಕಾರ್ಯವನ್ನು ಅದು ಮಾಡುತ್ತೆ ನೋಡಿ. ಆಮೇಲೆ ನಂತರ ನಿಯಂತ್ರಣ ಸಾಲಗಳನ್ನ ನಿಯಂತ್ರಿಸುತ್ತೆ. ಎಷ್ಟು ಪರ್ಸೆಂಟ್ ನೀವು ಬಡ್ಡಿ ಕೊಡಬೇಕು, ಯಾವ ರೀತಿಯಾಗಿ ಇರಬೇಕು, ಇದೆಲ್ಲವುಗಳನ್ನ RBI ತಿಳಿಸಿ ತುಂಬಾ ಶಾರ್ಟ್ ಆಗಿ. ಇದನ್ನ ಮೊದಲೆಲ್ಲ 10 ಮಾರ್ಕ್ಸ್ ಪ್ರಶ್ನೆಗಳಿಗೆ ಬರೀ 4 ಮಾರ್ಕ್ಸ್ ತಂದಿದ್ದಾರೆ. ನೀವು ಬರೀ ಪಾಯಿಂಟ್ಸ್ ಗಳನ್ನ ಹಾಕ್ಬಿಟ್ಟು ಒಂದ್ 2 ಲೈನ್ಗಳನ್ನ ಹಾಕಿದ್ರೆ ಇಲ್ಲಿ ತುಂಬಾ ನಮ್ಗೆ ಈಸಿಯಾಗಿ ಸಿಗುತ್ತೆ. ಅಂದ್ರೆ ಈ ಚಾಪ್ಟರ್ RBI ನ ಕಾರ್ಯಗಳು ಮತ್ತು ಹಣದ ಕಾರ್ಯಗಳು ಮತ್ತು ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚು ಅಂಕಗಳನ್ನ ನಾವು ಪಡ್ಕೊಳ್ಳಿಕ್ಕೆ ಇಲ್ಲಿ ತುಂಬಾ ಅನುಕೂಲತೆ ಆಗುತ್ತೆ. ನಂತರ ಇದಕ್ಕಿಂತ ಇನ್ನೊಂದು ನಮಗೆ ಈ ಒಂದು ಮುಂಗಡ ಪತ್ರದಲ್ಲಿ ನಿಮ್ಗೆ ತಿಳಿಸಿದ್ವಿ, ಅಲ್ಲಿ ಹೆಚ್ಚು ಬಹುತೇಕವಾಗಿ ಸ್ವಲ್ಪ ಡಿಫರೆನ್ಸ್ ಅನ್ನು ತಗೊಂಡು ಹೋಗ್ಬೇಕು. ಮುಂಗಡ ಪತ್ರ ಅಂದ್ರೆ ಏನು, ಮುಂಗಡ ಪತ್ರದಲ್ಲಿ ಯಾವ್ಯಾವ ಟೈಪ್ಸ್ ಇದಾವೆ, ಆಮೇಲೆ ಅದರಲ್ಲಿ ಡಿಫಿಸಿಟ್ ಹೇಗಿದೆ, ಬ್ಯಾಲೆನ್ಸ್ ಹೇಗಿದೆ, ಆಮೇಲೆ ಈಕ್ವಲ್ ಹೇಗಿದೆ, ಅವುಗಳನ್ನ ನಾವು ಟೈಪ್ಸ್ ಯಾವ್ಯಾವ ಅನ್ನೋದನ್ನ ತಗೋಬೇಕು. ಆಮೇಲೆ ವೆಚ್ಚದ ಪಾರ್ಟ್ ನ ಕೇಳಬಹುದು, ಕ್ಯಾಪಿಟಲ್ ಬಂಡವಾಳ ವೆಚ್ಚ ಮತ್ತು ಸ್ವೀಕೃತಿ ವೆಚ್ಚಗಳು. ಆಮೇಲೆ ನಂತರ ಸ್ವೀಕೃತಿಗಳಲ್ಲಿ ಅಂದ್ರೆ ನಾವು ಯಾವ ರೀತಿಯ ತೆರಿಗೆಗಳನ್ನ ಪಡ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸ್ವೀಕೃತಿಗಳಲ್ಲಿ ನಾವು 2 ಪಾರ್ಟ್ ಮಾಡ್ಕೊಳ್ತೀವಿ. ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಕ್ಯಾಪಿಟಲ್ ಇನ್ಕಮ್ ಮತ್ತು ರೆವಿನ್ಯೂ. ನೆಕ್ಸ್ಟ್ ಕ್ಯಾಪಿಟಲ್ ನಲ್ಲಿ ಕಂದಾಯ ಆದಾಯದಲ್ಲಿ 2 ಪಾರ್ಟ್ ಮಾಡ್ಕೊಳ್ತೀವಿ. ಒಂದು ತೆರಿಗೆ ಆದಾಯ, ಇನ್ನೊಂದು ತೆರಿಗೆಯೇತರ ಆದಾಯ. ತೆರಿಗೆ ಆದಾಯದಲ್ಲಿ ಮತ್ತೆ 2 ಪಾರ್ಟ್ ಮಾಡ್ಕೊಳ್ತೀವಿ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಇವುಗಳ ಮೂಲಕ ಪ್ರತ್ಯಕ್ಷ ತೆರಿಗೆಗೆ ಯಾವ, ಪರೋಕ್ಷ ತೆರಿಗೆಗೆ ಯಾವ ಅಂದ್ರೆ ಸ್ವೀಕೃತಿಗಳನ್ನ ನಮಗೆ ಕೇಳಿದಾಗ ನೀವು ಈ ರೀತಿ ಮಾಡ್ಕೋಬೇಕು. ಇವುಗಳ ತೆರಿಗೆಯೇತರ ಆದಾಯ ಅಂತಂದ್ರೆ ತೆರಿಗೆಯನ್ನು ಬಿಟ್ಟು ಸರ್ಕಾರದ ಅಸೆಟ್ ನಿಂದ ಇನ್ಯಾವ್ಯಾವುದರಿಂದ ಬರುತ್ತೋ ಅದು. ಅಂದ್ರೆ ಇದರಿಂದ ಬಂಡವಾಳ ಆದಾಯದಲ್ಲಿ ನಾವು ಬೇರೆ ಬೇರೆ ಮನ್ಯ ಮೂಲಗಳಿಂದ ಯಾವ ರೀತಿ ನಾವು ಪಡ್ಕೋಬಹುದು, ಇದನ್ನ ನಾವು ಇಲ್ಲಿ ಸ್ವೀಕೃತಿ ಬರ್ಕೊಂತೀವಿ. ಇದನ್ನ ಕಂದಾಯ ವೆಚ್ಚ ಅಂತ ಕೇಳಿದ್ರು ಸಾಲ, ಯೋಜನಾ ವೆಚ್ಚ ಮತ್ತು ಯೋಜನೆಯೇತರ ವೆಚ್ಚ ಅಂತ ಅಂದ್ಬಿಟ್ಟು ಆ ಚಾಪ್ಟರ್ ನಲ್ಲಿ ಪಡ್ಕೊಂತೀವಿ. ನಂತರ ಲಾಸ್ಟ್ 12ನೇ ಚಾಪ್ಟರ್ ನಲ್ಲಿ ತುಂಬಾ ಅತಿ ಮುಖ್ಯವಾಗಿರ್ತಕ್ಕಂಥ ಚಾಪ್ಟರ್ ಅಂದ್ರೆ ಇದು ಇಂಟರ್ನ್ಯಾಷನಲ್ ಟ್ರೇಡ್ ನಲ್ಲಿ ನಾವು ಯಾವ ವಿದೇಶಿ ವಿನಿಮಯವನ್ನು ಫಿಕ್ಸ್ ಮಾಡ್ತೀವಿ, ವಿನಿಮಯ ದರವನ್ನ ಹೆಂಗ್ ಫಿಕ್ಸ್ ಮಾಡ್ತೀವಿ, ನಂತರ ವಿದೇಶಿ ವಿನಿಮಯ ದರದ ಪದ್ಧತಿಗಳು ಯಾವುವು, ಒಂದು ರಾಷ್ಟ್ರ ಮತ್ತು ಇನ್ನೊಂದು ರಾಷ್ಟ್ರದ ಮಧ್ಯೆ 3 ರೀತಿಯ ಕೊಂಡಿಗಳು. ನಮ್ಗೆ ಈಗಾಗಲೇ ಸಾಕಷ್ಟು ಸರಿ ನಾವು ಅದರ ಬಗ್ಗೆ ಡಿಸ್ಕಷನ್ ಅನ್ನ ನೀವು ಮಾಡ್ತಾ ಇದ್ವಿ. ಅದು 2 ಮಾರ್ಕ್ಸ್ಗೆ ಲಿಂಕೇಜಸ್ ಅಂತ ಕೇಳ್ತಾನೆ, ಅದು ನಮಗೆ ಬರುತ್ತೆ. ನಂತರ ಇದೇ ಟಾಪಿಕ್ ನಲ್ಲಿ ಸುಮಾರು ಆ ಚಾಪ್ಟರ್ ಹೆಚ್ಚು ಅಂಕಗಳಿಗೆ ಅವಕಾಶ ಇದೆ. ನಂತರ ನೋಡಿ ಲಾಸ್ಟ್ ಪಾರ್ಟಿಗೆ ಬಂದ್ಬಿಡ. ನಾವು ಲಾಸ್ಟ್ ಪಾರ್ಟ್ 10 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ ತುಂಬಾ ಈಸಿಯಾಗಿ ತೆಗಿಬಹುದು. ನಮ್ಮ ಇನ್ನೊಂದು ಅವಕಾಶ ಏನು ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಬಹುತೇಕವಾಗಿ ಸ್ವಲ್ಪ ದತ್ತಾಂಶಗಳನ್ನ ಬದಲಾವಣೆ ಮಾಡಿರೋದಿಲ್ಲ, ಮಾಡಿರಬಹುದು, ಅದನ್ನ ನಾವು ಹೇಳಕ್ಕಾಗಲ್ಲ. ಬಹುತೇಕವಾಗಿ ಅವೇ ಬರ್ತಾ ಇರ್ತವೆ. ಯಾಕಂದ್ರೆ ಮಕ್ಕಳಿಗೆ ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಅಂತ ಅಂದ್ಬಿಟ್ಟು ಈಗಾಗಲೇ ನಮ್ಮಲ್ಲೆಲ್ಲ ಅದು ನಿಮ್ಗೆ ಗೊತ್ತಾಗಿದೆ. ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಅನುಭವಿಗೆ ಬೆಳೆ 40 ರೂಪಾಯಿ ಇರುತ್ತೆ ಅಂತ ತಿಳ್ಕೊ. ಅವನು 2 ವಸ್ತುಗಳನ್ನ ಕನ್ಸ್ಯೂಮ್ ಮಾಡ್ಕೊಂತಾನೆ. ಒಂದು ಫಾರ್ ಎಕ್ಸಾಂಪಲ್ ಒಂದು ಮಾವಿನ ಹಣ್ಣು, ಇನ್ನೊಂದು ಬಾಳೆಹಣ್ಣು. ಒಂದು ಮಾವಿನ ಹಣ್ಣಿನ ಬೆಲೆ 10 ರೂಪಾಯಿ ಆದ್ರೆ ಒಂದು ಬಾಳೆಹಣ್ಣಿನ ಬೆಲೆ 5. ಅವನ ಹತ್ರ ಎಷ್ಟು ರೂಪಾಯಿ ಇದೆ ಅಂದ್ರೆ 40 ರೂಪಾಯಿ ಇದೆ. ಹಂಗಾರೆ ಅವನು ಏನ್ ಮಾಡಿದ, ಇದನ್ನ ಕೊಟ್ಬಿಟ್ಟು ಇದ್ರ ಮೇಲೆ 5 ಕ್ವಶನ್ಸ್ ಅನ್ನ ಕೇಳ್ತಾನೆ. ಈಗ ನಾವು ಇದನ್ನ ಬಜೆಟ್ ಲೈನ್ ನಲ್ಲಿ ಕೇಳಿದಾಗ ಇದು 4 ಮಾರ್ಕ್ಸ್ಗೆ 11 ಕ್ವಶನ್ಸ್ ಬರುತ್ತೆ ಬಜೆಟ್ ಲೈನ್. ಇಲ್ಲಿ ನಮಗೆ ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ಕೇಳಬೇಕಾದ್ರೆ ನೇರವಾಗಿ ನಮಗೆ ಪ್ರಶ್ನೆಗಳನ್ನ ಇಟ್ಬಿಡ್ತಾನೆ. ಹೆಂಗೆ ಬಜೆಟ್ ಲೈನ್ ನಲ್ಲಿ ಇಲ್ಲಿ ಮಾವಿನ ಹಣ್ಣುಗಳನ್ನ ಹಂಗಾರೆ ಎಷ್ಟು ಕೊಳ್ಳಬಹುದು, ಈಸಿ. 50 ರೂಪಾಯಿ 40 ರೂಪಾಯಿ ಇದ್ರೆ ಮಾವಿನ ಹಣ್ಣು ಒಂದಕ್ಕೆ ಹತ್ರ ಎಷ್ಟು ಕೊಳ್ಳಬಹುದು ಅವನು? ಎಂತ ಹೇಳ್ತಾನೆ 4. ನೆಕ್ಸ್ಟ್ ಸೆಕೆಂಡ್ ಒನ್, ಹಂಗಾರೆ ಬಾಳೆಹಣ್ಣುಗಳನ್ನು ಎಷ್ಟು ಕೊಳ್ಳಬಹುದು 40 ರೂಪಾಯಿದಲ್ಲಿ? ಇದನ್ನ ಕ್ಲಿಯರ್, ಹಂಗಾರೆ 8 ಕೊಳ್ಳಬಹುದು. ಓಕೆ. ನೆಕ್ಸ್ಟ್ ಬಜೆಟ್ ನ ರೇಖೆ ಇಳಿಮುಖವಾಗಿರುತ್ತೆಯೋ? ಎಸ್, ಇಳಿಮುಖ ದರದಲ್ಲಿರುತ್ತದೆ. ಅಲ್ಲಿ ಕೇಳ್ತಾನೆ ಇಳಿಮುಖ ದರದಲ್ಲಿರುತ್ತದೆ.
ನೆಕ್ಸ್ಟ್ ಒಂದು ವಸ್ತುವನ್ನು ಹೆಚ್ಚಿಗೆ ಪಡೆಯಲು ಇನ್ನೊಂದನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಹೌದು ನೋಡಿ, ಬಜೆಟ್ ಮೇಲಿನ ಎಲ್ಲಾ ರೇಖೆಗಳು ಸರಿಯಾಗಿರ್ತವೆ. ಸರಿ ನೋಡಿ, ನಮ್ಮ ವಿದ್ಯಾರ್ಥಿಗಳು ಬಹುತೇಕವಾಗಿ ಪರ್ಫೆಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. 8, 4 ಸಮ ಸರಿ. ಹೌದು ನೋಡಿ, ಇಷ್ಟನ್ನ ನೀವು ಪರ್ಫೆಕ್ಟ್ ಆದ್ರೆ ಅಲ್ಲಿ ಕ್ಲಿಯರ್ ಆಗಿ ನಾವು ಮಾರ್ಕ್ಸ್ ನಾವು 5 ಮಾರ್ಕ್ಸ್ ಬಜೆಟ್ ನಲ್ಲಿ ತೆಗಿಬಹುದು. ಲಾಸ್ಟ್ ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ಇನ್ನೊಂದು ನಮಗೆ ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ತುಂಬಾ ಈಸಿಯಾಗಿ ಕೊಡೋದು, ಒಂದು ವಸ್ತುವಿನ ಬೆಲೆ 10 ರೂ ಇದ್ದಾಗ AR ಮತ್ತು MR ಗಳನ್ನ ತಿಳಿಸಿ ಅಂತ ಹೇಳ್ತಾರೆ. TR, AR ಮತ್ತು MR ಮತ್ತು TR. ಒಂದು ವಸ್ತುವಿನ ಬೆಲೆ ಎಷ್ಟಿದೆ? 10 ರೂಪಾಯಿ ಅಲ್ವಾ? ಒಂದು ವಸ್ತುವಿನ ಬೆಲೆ 10 ರೂಪಾಯಿ ಇದೆ. ನಂತರ ಇಲ್ಲಿ ಕೊಟ್ಟಿರ್ತಾರೆ ಅವರು ಎಕ್ಸಾಮಿನೇಷನ್ ನಲ್ಲಿ. ಇಲ್ಲಿ ನಮ್ಗೆ TR ಎಷ್ಟು, AR ಎಷ್ಟು, ನೆಕ್ಸ್ಟ್ MR ಎಷ್ಟು ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಟೋಟಲ್ ರೆವೆನ್ಯೂ ನಮ್ಗೆ ಈಸಿಯಾಗಿ ಎಂತ ಮಕ್ಕಳನ್ನು ಸಹ ಕೇಳಿ ಹೇಳ್ತಾರೆ. ಒಂದು 10 ರೂಪಾಯಿ ಆದ್ರೆ ಎಷ್ಟಪ್ಪ? 10 ಅಂದ್ರೆ ಒಂದು ಎಷ್ಟಾಯ್ತು? 10. MR ಎಷ್ಟು? ಮಾರ್ಜಿನಲ್ ರೆವಿನ್ಯೂ, ಅವರೇಜ್ ರೆವಿನ್ಯೂ, ಟೋಟಲ್ ರೆವಿನ್ಯೂ. ನೆಕ್ಸ್ಟ್ ಎರಡನೇದು ನೋಡಿ, ಒಂದು 10 ಆದ್ರೆ 2ಕ್ಕೆ 20. ಅಂದ್ರೆ ಒಂದಕ್ಕೆ ಎಷ್ಟು ಬಿಟ್ಟು? 10. ಎರಡನೇದಾಗಿ ಒಂದರಿಂದ ಎಷ್ಟಿತ್ತು? 10 ನೋಡಿ. ನೆಕ್ಸ್ಟ್ ಥರ್ಡ್ ಒನ್, ಇದು 30 ಆಗುತ್ತೆ, ಇದು 10, ಇದು 10. ನೆಕ್ಸ್ಟ್ ಇದು 40 ಆಗುತ್ತೆ, ಇದು 10, ಇದು 10. ನೆಕ್ಸ್ಟ್ 50 ಆಗುತ್ತೆ, ಇದು 10, ಓಕೆ, ಇದು 10. ನೋಡಿ, ಇದು 2 ಕ್ವಶನ್ ಆಯ್ತು. ಮೂರನೇದು ಬರೀ ಯಾವ್ದಾದ್ರು 5 ದೇಶಗಳ ಕರೆನ್ಸಿ ಅಂತ ಕೇಳ್ತಾನೆ. ತುಂಬಾ ಈಸಿ ಆಗಿದ್ದಾವೆ, ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆ ತರನೇ ಆ ಕರೆನ್ಸಿಗಳನ್ನ ನಾವು ಲಾಸ್ಟ್ ಮೈನ್ ಅಲ್ಲಿ ಅಲ್ಲಿ ತಗೊಂಡೋಗ್ಬೇಕು. ಮತ್ತೆ ಇನ್ನೊಂದು, ನಮ್ಮ ಪ್ರಾಜೆಕ್ಟ್ ಕ್ವಶನ್ಸ್ ಗಳಲ್ಲಿ ಡ್ಯಾಶಸ್ ಗಳನ್ನ ಕೇಳಿದ್ದಾರೆ, ಕಾಣದ ವೆಚ್ಚಗಳನ್ನ ಫಿಲ್ಅಪ್ ಮಾಡ್ರಿ ಅಂತ. ಈ ಪಾರ್ಟ್ ನಲ್ಲಿ ನಾವು ಹೇಗೆ ತಗೊಂಡ್ವೋ ಅದೇ ರೀತಿನೇ ಅದಿದೆ. ಅದನ್ನ ಡಿವೈಡ್ ಮಾಡ್ಬೇಕಾದ್ರೆ ನಮಗೆ ಸಿಗುತ್ತೆ. ಅಂದ್ರೆ ಟೋಟಲ್ ರೆವಿನ್ಯೂ ಹೆಂಗಿತ್ತು, ಟೋಟಲ್ ನಲ್ಲಿ ಆವರೇಜ್ ಅನ್ನ ಕಂಡುಹಿಡಿಬೇಕಾದ್ರೆ ನಾವು ಹೆಂಗ್ ಇದರಿಂದ ಅಂದ್ರೆ TR ಡಿವೈಡೆಡ್ ಬೈ AR ಯಾವ ರೀತಿ ಬಂತು ಅಂತ ನಾವು ಡಿವೈಡ್ ಮಾಡ್ತೀವಲ್ಲ, ಆ ರೀತಿನೇ ಇಲ್ಲಿ ಯೂನಿಟ್ ಇಂದ ನಾವು ತಗೊಂಡು ಹೋದಾಗ ಹೆಂಗಾಗುತ್ತೆ ಅನ್ನೋದು ಅದೊಂದಿದೆ. ಆ 3-4 ನಾವು ಇಲ್ಲಿ ನೋಡ್ಕೊಂಡಾಗ, ಆಮೇಲೆ ನೋಟ್ ಅಮಾನ್ಯೀಕರಣ ಅಂದ್ರೆ ಏನು, ಯಾವಾಗ ಆಯ್ತು, ಅದರಿಂದ ಏನೇನು ಅನುಕೂಲತೆಗಳಾಯ್ತು, ಇವತ್ತು ಕ್ಯಾಶ್ಲೆಸ್ ನಾವು ಇಷ್ಟೊಂದು ಪ್ರಮಾಣದಲ್ಲಿ ಉಪಯೋಗಿಸ್ತೀವಲ್ಲ, ಅದರ ಪ್ರಭಾವ ಹೇಗೈತೆ ಅನ್ನೋದನ್ನೆಲ್ಲ ತುಂಬಾ ಈಸಿಯಾಗಿ ನಮ್ಗೆ 10 ಮಾರ್ಕ್ಸ್ ನ ಅಲ್ಲಿ ತೆಗಿಬಹುದು, 1 ಮಾರ್ಕ್ಸ್ ನಲ್ಲಿ ಇಲ್ಲಿ ತೆಗಿಬಹುದು. ನೀವು ಬಹುತೇಕವಾಗಿ ಎಲ್ಲಾ ಪಾಯಿಂಟ್ಸ್ ಗಳನ್ನ, ಕ್ವಶನ್ ಪೇಪರ್ ಗಳನ್ನ ಓದಿದ್ರೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ, ಪರೀಕ್ಷೆ ತುಂಬಾ ಹತ್ತಿರದಲ್ಲೇ ಇದೆ. ನೀವು ಹೆಚ್ಚು ಪಾಯಿಂಟ್ಸ್ ಗಳನ್ನ, ಒಂದು ಪಾಯಿಂಟ್ಸ್ ನೋಟ್ಸ್ ಗಳನ್ನ ಮಾಡ್ಕೊಳ್ಬೇಕು. ಅವತ್ತಿನ ದಿವಸ ನೀವು ಆನ್ಸರ್ ಗಳನ್ನ ಮಾಡ್ತಾ ಹೋದ್ರೆ ತುಂಬಾ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ, ಈ ಒಂದು ವಿಷಯಕ್ಕೆ ಅನುಕೂಲತೆ ಮಾಡಿಕೊಟ್ಟಂತ ಈ ವಾಹಿನಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಸಬ್ಜೆಕ್ಟ್ ನ ತಮ್ಮ ಎಲ್ಲರಿಗೂ ಮಂಡಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.